श्री श्री कृष्ण बलराम गौनिताय की जय। जगद्गुरु श्री प्रभुपाद की जय। गुरुवरे की जय। गौर प्रेमानंदे हरि 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 बोल। ओम ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरवे नमः। चैतन्यमनोभीष्टं स्थापितं येन भूतले स्वयं रूपं गदामह्यं ददाति स्वपदान्तिकं राशितापदाकमलं वन्देऽहं श्रीगुरो श्रीयुताकमलं श्रीगुरुं वैष्णवांश्च श्रीरूपं साग्रजातं सहगणा रघुनाथान्वितं तं संसजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्ण करुणा सिन्धो दीनबन्धो जगत्पते गोपेश गोपिका कान्ता राधाकान्ता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः नमो विष्णुपादाय कृष्णपृष्ठाय भूतले श्रीमते भक्तिवेदान्त स्वामिनिति नामिने नमस्ते सरस्वती देवी गौरवाणी प्रचारिणी निर्विशेष शून्यवादी पाश्चात्य देशधारिणी जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 राम राम हरे हरे ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಇವತ್ತು ಭಾನುವಾರದ ವಿಶೇಷ ಕಾರ್ಯಕ್ರಮಕ್ಕೆ ಇಸ್ಕಾನ್ ಚಿತ್ರದುರ್ಗದ ವತಿಯಿಂದ ಆಧಾರದ ಸ್ವಾಗತ. ಚಾಪ್ಟರ್ 4 ಶ್ಲೋಕ 5. ಶ್ರೀ ಭಗವಾನ್ ವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ न त्वं वेत्थ परन्तप। श्री भगवान वाच
ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ತ ಪರಂತಪ. ಶ್ರೀ ಭಗವಾನುವಾಚ ದೇವೋತ್ತಮ ಪರಮಪುರುಷನು ಹೇಳಿದನು ಬಹೂನಿ ಅನೇಕ ಮೇ ನನ್ನ ವ್ಯತೀತಾನಿ ಕಳೆದಿವೆ ಜನ್ಮಾನಿ ಜನ್ಮಗಳು ತವ ನಿನ್ನ ಚ ಮತ್ತು ಅರ್ಜುನನೇ ತಾನಿ ಅವುಗಳನ್ನು ಅಹಂ ನಾನು ವೇದ ತಿಳಿದಿದ್ದೇನೆ ಸರ್ವಾಣಿ ಎಲ್ಲವನ್ನು ನ ಎಲ್ಲ ತ್ವಂ ನೀನು ವೇತ್ತ ತಿಳಿದಿದ್ದೀಯೇ ಪರಂತಪ ಶತ್ರುದಮನನೆ. ಅನುವಾದ ಮತ್ತು ಭಾವಾರ್ಥ ಶ್ರೀ ಭಕ್ತಿ ವೇದಾಂತ ಸಂಸ್ಥೆ ಕೃಪಾದಿಂದ ಕೃಪಾದ ವಿಜಯವಾಗಲಿ. ಅನುವಾದ ದಯವಿಟ್ಟು ರಿಪೀಟ್ ಮಾಡಿ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು ಶತ್ರು ದಮನನಾದ ಅರ್ಜುನನೇ ನೀನು ನಾನು ಅನೇಕ ಜನ್ಮಗಳನ್ನು ಕಳೆದಿದ್ದೇವೆ ನನಗೆ ಅವೆಲ್ಲದರ ನೆನಪಿದೆ ಆದರೆ ನಿನಗಿಲ್ಲ. ಭಾವಾರ್ಥ ನೋಡೋಣ. ರೂಪಾದ ಏನ್ ಹೇಳ್ತಾರೆ ಅಂತ ಎಲ್ಲರೂ ಗಮನ ಇಟ್ಟು ಕೇಳಿ. ಬ್ರಹ್ಮ ಸಂಹಿತೆಯಲ್ಲಿ 5.33 ನಮಗೆ ಭಗವಂತನ ಅನೇಕ ಅವತಾರಗಳ ವಿಷಯ ತಿಳಿಯುತ್ತದೆ. ಅಲ್ಲಿ ಹೀಗೆ ಹೇಳಿದೆ ಅದ್ವೈತಮಚ್ಯುತ ಮನಾದಿ ಮನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಮಾತ್ಮ ಭಕ್ತೌ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ನಾನು ದೇವೋತ್ತಮ ಪರಮಪುರುಷನಾದ ಗೋವಿಂದನನ್ನು ಕೃಷ್ಣನನ್ನು ಭಜಿಸುತ್ತೇನೆ. ಆತನು ಆದಿಪುರುಷನು ಪರಾತ್ಪರನು ಚ್ಯುತಿ ಇಲ್ಲದ ಅಚ್ಯುತನು ಅನಾದಿ ಪುರುಷನು ಅನಂತ ರೂಪವನ್ನು ತಾಳಿದರೂ ಅವನು ಆದಿಪುರುಷನು ಪುರಾಣ ಪುರುಷನು ಸದಾ ನವಯೌವನ ಶೋಭಿತನು. ಭಗವಂತನ ಇಂತಹ ನಿತ್ಯವಾದ ಆನಂದಮಯವಾದ ಸರ್ವಜ್ಞ ರೂಪವನ್ನು ವೇದಗಳ ಪಂಡಿತರತ್ವಮರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದರೆ ಅವು ಯಾವಾಗಲೂ ಪರಿಶುದ್ಧರಾದ ಭಕ್ತರ ಮುಂದೆ ಸದಾ ಪ್ರಕಟವಾಗುತ್ತವೆ. ಬ್ರಹ್ಮ ಸಂಹಿತೆಯಲ್ಲಿ 5.39 ಹೀಗೆಯೂ ಹೇಳಿದೆ ರಾಮಾದಿಮೂರ್ತಿಷು ಕಲಾನಿಯಮೇನ ತಿಷ್ಠನ್ ನಾನಾವತಾರಮಕರೋದು ಭುವನೇಷು ಕಿಂತು ಕೃಷ್ಣ ಸ್ವಯಂ ಸಮಭವತ್ ಪರಮಃ ಪುಮಾನ್ಯೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ನಾನು ದೇವೋತ್ತಮ ಪರಮಪುರುಷನನ್ನು ಗೋವಿಂದನನ್ನು ಕೃಷ್ಣನನ್ನು ಪೂಜಿಸುತ್ತೇನೆ. ಆತನು ಯಾವಾಗಲೂ ರಾಮ ನರಸಿಂಹ ಮುಂತಾದ ಅವತಾರಗಳಲ್ಲಿಯೂ ಇತರ ಉಪ ಅವತಾರಗಳಲ್ಲಿಯೂ ನೆಲೆಸಿರುತ್ತಾನೆ. ಆದರೆ ಆತನು ಪರಮ ದೇವೋತ್ತಮ ಪರಮಪುರುಷನು. ಆತನಿಗೆ ಕೃಷ್ಣನೆಂದು ಹೆಸರು. ಆತನು ಖುದ್ದಾಗಿ ಸಹ ಅವತರಿಸುತ್ತಾನೆ. ಭಗವಂತನು ಅದ್ವಿತೀಯನಾದರೂ ಅಸಂಖ್ಯ ರೂಪಗಳಲ್ಲಿ ಪ್ರಕಟವಾಗುತ್ತಾನೆ ಎಂದು ವೇದಗಳಲ್ಲಿ ಹೇಳಿದೆ. ಅವನು ವರ್ಣವನ್ನು ಬದಲಾಯಿಸಿದರೂ ಹಾಗೆಯೇ ಉಳಿಯುವ ವೈಡೂರ್ಯದಂತೆ ಪರಿಶುದ್ಧರಾದ ಭಕ್ತರು ಆ ಹಲವು ರೂಪಗಳಲ್ಲೂ ಅರ್ಥ ಮಾಡಿಕೊಳ್ಳಬಲ್ಲರು. ಆದರೆ ವೇದಗಳ ಸರಳ ಅಧ್ಯಯನದಿಂದ ಅರ್ಥವಾಗುವುದಿಲ್ಲ. ವೇದೇಶು ದುರ್ಲಭ ಮಾತ್ರ ಭಕ್ತರು. ಅರ್ಜುನನಂತಹ ಭಕ್ತರು ಭಗವಂತನ ನಿತ್ಯ ಸಂಗಾತಿಗಳು. ಭಗವಂತನು ಅವತರಿಸಿದಾಗೆಲ್ಲ ಸಂಗಾತಿಗಳಾದ ಭಕ್ತರು ಭಗವಂತನನ್ನು ಬೇರೆ ಬೇರೆ ಪಾತ್ರಗಳಲ್ಲಿ ಸೇವಿಸಲು ತಾವು ಅವತಾರವೆತ್ತುತ್ತಾರೆ. ಅರ್ಜುನನು ಈ ಭಕ್ತರಲ್ಲಿ ಒಬ್ಬ. ಕೋಟ್ಯಾಂತರ ವರ್ಷಗಳ ಹಿಂದೆ ಶ್ರೀಕೃಷ್ಣನು
ಸೂರ್ಯ ದೇವನಾದ ವಿವಸ್ವಾನನಿಗೆ ಭಗವದ್ಗೀತೆಯನ್ನು ಉಪದೇಶಿಸಿದಾಗ ಅರ್ಜುನನು ಬೇರೊಂದು ಪಾತ್ರದಲ್ಲಿ ಅಲ್ಲಿದ್ದ ಎಂದು ಈ ಶ್ಲೋಕದಲ್ಲಿ ಅರ್ಥವಾಗುತ್ತದೆ. ಆದರೆ ಭಗವಂತನಿಗೂ ಅರ್ಜುನನಿಗೂ ವ್ಯತ್ಯಾಸವೇನೆಂದರೆ ಭಗವಂತನಿಗೆ ಆ ಘಟನೆಯ ನೆನಪಿತ್ತು, ಅರ್ಜುನನಿಗೆ ಅದನ್ನು ಜ್ಞಾಪಿಸಿಕೊಳ್ಳಲು ಆಗಲಿಲ್ಲ. ವಿಭಿನ್ನ ಅಂಶವಾದ ಜೀವಿಗೂ ಭಗವಂತನಿಗೂ ಇದೇ ವ್ಯತ್ಯಾಸ. ಇಲ್ಲಿ ಶತ್ರುಗಳನ್ನು ಗೆಲ್ಲುವ ವೀರನೆಂದು ಅರ್ಜುನನನ್ನು ಬೋಧಿಸಿದ್ದರೂ ಅವನು ತನ್ನ ಹಿಂದಿನ ಹಲವು ಜನ್ಮಗಳಲ್ಲಿ ಆದದ್ದು ಜ್ಞಾಪಿಸಿಕೊಳ್ಳಲಾರ. ಆದುದರಿಂದ ಜೀವಿಯು ಐಹಿಕ ದೃಷ್ಟಿಯಲ್ಲಿ ಎಷ್ಟೇ ದೊಡ್ಡವನಾದರೂ ಭಗವಂತನಿಗೆ ಸಮಾನನಾಗಲಾರ. ಭಗವಂತನ ನಿತ್ಯ ಸಂಗಾತಿಯಾದವನು ನಿಶ್ಚಯವಾಗಿಯೂ ಮುಕ್ತ ಜೀವಿಯು. ಆದರೆ ಅವನ ಭಗವಂತನಿಗೆ ಹೀಗೆಂದರೆ ಅವನಿಗೆ ಐಹಿಕ ಸಂಪರ್ಕವಿದ್ದರೂ ತನ್ನನ್ನು ತಾನು ಎಂದೂ ಮರೆಯುವುದಿಲ್ಲ ಎಂದರ್ಥ. ಆದುದರಿಂದ ಜೀವಿಯು ಅರ್ಜುನನಂತೆ ಮುಕ್ತನಾದರೂ ಭಗವಂತನು ಮತ್ತು ಜೀವಿಯು ಎಲ್ಲಾ ರೀತಿಗಳಲ್ಲಿ ಸಮರಾಗುವುದು ಸಾಧ್ಯವೇ ಇಲ್ಲ. ಅರ್ಜುನನು ಭಗವಂತನ ಭಕ್ತನಾದರೂ ಹಲವೊಮ್ಮೆ ಭಗವಂತನ ಸ್ವರೂಪವನ್ನು ಮರೆಯುತ್ತಾರೆ. ಆದರೆ ಭಗವಂತನ ಕೃಪೆಯಿಂದ ಭಕ್ತನು ಭಗವಂತನ ಅಚ್ಯುತ ಸ್ಥಿತಿಯನ್ನು ಕೂಡಲೇ ಅರ್ಥ ಮಾಡಿಕೊಳ್ಳಬಹುದು. ಆದರೆ ಭಕ್ತನಲ್ಲದವನು ಅಥವಾ ರಾಕ್ಷಸನು ಈ ಲೌಕಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲಾರ. ಇದರ ಪರಿಣಾಮವಾಗಿ ಗೀತೆಯಲ್ಲಿನ ಈ ವರ್ಣನೆಗಳು ರಾಕ್ಷಸ ಮೆದುಳಿಗೆ ಅರ್ಥವಾಗುವುದಿಲ್ಲ. ತಾನು ಕೋಟ್ಯಾಂತರ ವರ್ಷಗಳ ಹಿಂದೆ ಮಾಡಿದ ಕಾರ್ಯಗಳು ಕೃಷ್ಣನಿಗೆ ನೆನಪಿದ್ದವು. ಕೃಷ್ಣ ಮತ್ತು ಅರ್ಜುನ ಇಬ್ಬರೂ ನಿತ್ಯರಾದರೂ ಅರ್ಜುನನಿಗೆ ಇವುಗಳ ನೆನಪಿರಲಿಲ್ಲ. ಇಲ್ಲಿ ನಾವು ಇನ್ನೊಂದು ಅಂಶವನ್ನು ಗಮನಿಸಬಹುದು. ಜೀವಿಯು ದೇಹವನ್ನು ಬದಲಾಯಿಸುವುದರಿಂದ ಎಲ್ಲವನ್ನು ಮರೆಯುತ್ತಾನೆ. ಆದರೆ ಭಗವಂತನು ತನ್ನ ಸಚ್ಚಿದಾನಂದ ದೇಹವನ್ನು ಬದಲು ಮಾಡುವುದಿಲ್ಲವಾದ್ದರಿಂದ ಅವನಿಗೆ ನೆನಪಿರುತ್ತದೆ. ಅವನು ಅದ್ವೈತ ಎಂದರೆ ಅವನ ದೇಹಕ್ಕೂ ಅವನಿಗೂ ವ್ಯತ್ಯಾಸವಿಲ್ಲ. ಅವನಿಗೆ ಸಂಬಂಧಿಸಿದವೆಲ್ಲ ಆತ್ಮವೇ. ಆದರೆ ಬದ್ಧ ಆತ್ಮನು ತನ್ನ ಶರೀರಕ್ಕಿಂತ ಭಿನ್ನನಾದವನು. ಭಗವಂತನ ದೇಹ ಮತ್ತು ಆತ್ಮ ಒಂದೇ. ಆದ್ದರಿಂದ ಆತನ ಸ್ಥಿತಿಯು ಯಾವಾಗಲೂ ಸಾಮಾನ್ಯ ಜೀವಿಯ ಸ್ಥಿತಿಯಿಂದ ಬೇರೆದಾದದ್ದು. ಆತನು ಭೌತಿಕ ವೇದಿಕೆಗೆ ಇಳಿದು ಬಂದಾಗಲೂ ಜೀವಿಯಿಂದ ಭಿನ್ನನು. ರಾಕ್ಷಸರು ಭಗವಂತನ ಆಧ್ಯಾತ್ಮಿಕ ಸ್ವಭಾವಕ್ಕೆ ಹೊಂದಿಕೊಳ್ಳಲಾರರು. ಇದನ್ನು ಭಗವಂತನೇ ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾನೆ. ಹರೇ ಕೃಷ್ಣ. ತುಂಬಾ ಡೀಪ್ ಆಗಿದೆ ಭಾವಾರ್ಥ. ಸೊ 4ನೇ ಅಧ್ಯಾಯದಲ್ಲಿ ಹಿಂದಿನ ಒಂದು ಡಿಸ್ಕಷನ್ ಅಲ್ಲಿ ನಾವು ನೋಡಿದ್ವಿ. ದಯವಿಟ್ಟು ಯಾರು ಮಾತಾಡಬೇಡಿ, ಶಾಂತಿಯನ್ನು ಕಾಪಾಡಿ ದಯವಿಟ್ಟು. ಸೊ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಭಗವಂತ ಅರ್ಜುನನಿಗೆ ಹೇಳ್ತಾರೆ ಏನಂತಂದ್ರೆ, ನಾನು ಭಗವದ್ಗೀತೆಯನ್ನ ಮೊದಲು ವಿವಸ್ವಾನನಿಗೆ ಹೇಳಿದೆ ಅಂತ ಹೇಳ್ಬಿಟ್ಟು ಅಲ್ವಾ. ಫಸ್ಟ್ ಶ್ಲೋಕದಲ್ಲಿ ಇದನ್ನ ಹೇಳ್ತಾರೆ. ಅವಾಗ ಅರ್ಜುನನಿಗೆ ಒಂದು ಸಂಶಯ ಬರುತ್ತೆ, ಭಗವಂತ ಇದು ಹೇಗೆ ಸಾಧ್ಯ? ನಾನು ನೀನು ಇಬ್ರು ಕೂಡ ಈಗ ಜೊತೆಗೆ ಇದ್ದೇವೆ. ಆದ್ರೆ ವಿವಸ್ವಾನ್ ಅಂದ್ರೆ ಸೂರ್ಯ ದೇವರು ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ವರ್ಷಗಳ ಹಿಂದಿನಿಂದ ಇದ್ದಾನೆ. ಆದ್ರೆ ನೀನು ನಾನು ಆಲ್ಮೋಸ್ಟ್ ಸೇಮ್ ಹತ್ತತ್ರ ಏಜ್ ಅಲ್ಲೇ ನಾವು ಇದ್ದೇವೆ, ಒಂದೇ ಜನರೇಷನ್ ಇದ್ದೇವೆ. ಇದು ಹೇಗೆ ಸಾಧ್ಯ ಅಂತ ಅರ್ಜುನನಿಗೆ ಒಂದು ಪ್ರಶ್ನೆ ಬರುತ್ತೆ. ಸೊ ಅದಕ್ಕೆ ಇಲ್ಲಿ ಭಗವಂತ ಉತ್ತರವನ್ನು ಕೊಡ್ತಾ ಇದ್ದಾರೆ. ಭಗವಂತ ಏನ್ ಹೇಳ್ತಾ ಇದ್ದಾರೆ, ಅರ್ಜುನ ನಾನು ನೀನು ಅನೇಕ ಜನ್ಮಗಳನ್ನು ನಾನು ಕಳೆದಿದ್ದೇವೆ. ಆದ್ರೆ ನನಗೆ ಅದು ಎಲ್ಲದೂ ಕೂಡ ಜ್ಞಾಪಕ ಇದೆ. ಆದ್ರೆ ನಿನಗೆ ಯಾವುದು ಕೂಡ ಅದು ಜ್ಞಾಪಕ ಇಲ್ಲ. ಅದಕ್ಕೋಸ್ಕರ ನನಗೆ ಈ ಒಂದು ಡೌಟ್ ಅಥವಾ ಸಂದೇಹ ಬರ್ತಾ ಇದೆ. ಅದಕ್ಕೆ ಪ್ರಭುಪಾದರು ತುಂಬಾ ಚೆನ್ನಾಗಿ ಭಾವಾರ್ಥ ಹೇಳಿದ್ದಾರೆ. ಸೊ ನಾವು ನೋಡ್ಬೋದು, ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮದೇವರು ಭಗವಂತನಿಗೆ ಹೇಳ್ತಾರೆ, ಅದ್ವೈತ ಮಚ್ಚುತ ಮನಾದಿ ರೂಪ. ಸೊ ಭಗವಂತ ಕೃಷ್ಣನ ಒಂದು ರೂಪ ಹೇಗಿದೆ? ಅದ್ವೈತ. ಅದ್ವೈತ ಅಂದ್ರೆ ಭಗವಾನ ಒಂದು ದಿವ್ಯ ಶರೀರದಲ್ಲಿ ಮತ್ತೆ ಭಗವಂತನಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಮತ್ತೆ ಪ್ರಭುಪಾದರು ಹೇಳ್ತಾರೆ, ಸೊ ಏನಕ್ಕೋಸ್ಕರ ಭಗವಂತ ಕೃಷ್ಣನಿಗೆ ಎಲ್ಲದೂ ಕೂಡ ಜ್ಞಾಪಕ ಇದೆ. ಸೊ ಅದಕ್ಕೆ ಏನಪ್ಪಾ ಅಂದ್ರೆ, ಆದ್ರೆ ಅರ್ಜುನನಿಗೆ ಜ್ಞಾಪಕ ಇಲ್ಲ.
ಅರ್ಜುನ ಯಾಕಪ್ಪ ಅಂದ್ರೆ ಶರೀರವನ್ನ ಚೇಂಜ್ ಮಾಡ್ತಾ ಇದ್ದಾನೆ. ಆದ್ರೆ ಭಗವಂತನ ಶರೀರ ಏನಿದೆಯಲ್ಲ ಅದು ದಿವ್ಯ ಶರೀರ. ಭಗವಂತನ ಶರೀರ ಮತ್ತೆ ಭಗವಂತನಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಆದ್ರೆ ನಮ್ಮ ಒಂದು ಶರೀರ ಮತ್ತೆ ಆತ್ಮದಲ್ಲಿ ವ್ಯತ್ಯಾಸ ಇದೆ. ಸೊ ನಮ್ಮ ಶರೀರ ಏನಾಗಿದೆ, ನಾವು ಪ್ರತಿ ಜನ್ಮದಲ್ಲೂ ನಾವು ಚೇಂಜ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದಾಗ ಅವನು ಸಾಯಲೇಬೇಕು. ಸತ್ತ ನಂತರ ಅವನು ಮತ್ತೆ ಹೊಸ ಶರೀರವನ್ನ ತಗೊಳ್ತಾನೆ. ಸೊ ಹೇಗೆ ನಮ್ಮ ಒಂದು ಬಟ್ಟೆ ಇದೆ, ಸೊ ನಾವೀಗ ಬಟ್ಟೆ ಹಾಕಿದೀವಿ, ಅದು ಹರಿದಾದ್ಮೇಲೆ ಏನ್ ಮಾಡ್ತೀವಿ, ಚೇಂಜ್ ಮಾಡ್ತೀವಿ ಅಲ್ವಾ, ಹೊಸ ಬಟ್ಟೆನ ಹಾಕೊಂತೀವಿ. ಆದ್ರೆ ನಾವು ಚೇಂಜ್ ಆಗ್ತೀವ? ನಾವು ಚೇಂಜ್ ಆಗಲ್ಲ, ಬಟ್ಟೆ ಮಾತ್ರ ಚೇಂಜ್ ಆಗ್ತೀವಿ. ಹಾಗೆ ನಾವು ಆತ್ಮ ಯಾವತ್ತೂ ಚೇಂಜ್ ಆಗೋದಿಲ್ಲ, ಆದ್ರೆ ಶರೀರ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಾವು ಮಾಡಿದ ಒಂದು ಕರ್ಮಗಳ ಅನುಸಾರ ನಮಗೆ ಬೇರೆ ಬೇರೆ ಒಂದು ಬಾಡಿ ಸಿಗ್ತಾ ಹೋಗುತ್ತೆ. ಸಪೋಸ್ ನಾವು ನಮ್ಮ ಹತ್ರ ಜಾಸ್ತಿ ದುಡ್ಡಿದ್ರೆ ನಾವೇನ್ ಮಾಡ್ತೀವಿ, ಒಳ್ಳೇದಾದಂತ ಒಂದು ರಾಮರಾಜ್ ಸಿಲ್ಕ್ ಆತರದ್ದು ಏನಾದ್ರು ತಗೊಂತೀವಿ. ಇಲ್ಲಪ್ಪ ನಮ್ಮ ಹತ್ರ ಕಡಿಮೆ ದುಡ್ಡಿತ್ತು ಅಂದ್ರೆ ಏನ್ ಮಾಡ್ತೀವಿ, ಯಾವ್ದೋ ಒಂದು ಫುಟ್ಪಾತ್ ಅಲ್ಲಿ ಯಾವ್ದೊಂದು ಕಡಿಮೆ ರೇಟ್ ಇಂದು ತಗೊಂತೀವಿ. ಸೊ ಅದೇ ರೀತಿಯಲ್ಲಿ ಆತ್ಮ ಪುಣ್ಯವನ್ನ ಗಳಿಸಿದ್ರೆ ಅವನ ಹತ್ರ ಜಾಸ್ತಿ ಹಣ ಇದೆ ಅಂತ ಎಕ್ಸಾಂಪಲ್ ತಗೋಬಹುದು. ಅವಾಗ ಏನಾಗುತ್ತೆ, ಅವನಿಗೆ ಒಳ್ಳೆ ಬಟ್ಟೆ ತಗೊಳ್ಳೋಕೆ ಒಳ್ಳೆ ಒಂದು ಶರೀರ ಸಿಗುತ್ತೆ. ಅಂದ್ರೆ ಮನುಷ್ಯ ಶರೀರ ಆಗಿರ್ಬೋದು, ಅಥವಾ ಯಾವುದೋ ಒಂದು ಶ್ರೀಮಂತ ಕುಟುಂಬದಲ್ಲಿ ಒಂದು ಜನ್ಮ ಆಗಿರ್ಬೋದು, ಅಥವಾ ಯಾವುದೋ ಒಂದು ವಿದ್ವಾಂಸರ ಕುಟುಂಬದಲ್ಲಿ ಜನ್ಮ, ಒಳ್ಳೆಯ ಒಂದು ಫ್ಯಾಮಿಲಿಯಲ್ಲಿ ಜನ್ಮ, ಈ ತರ ಆಗುತ್ತೆ. ಆ ಆತ್ಮ ಪಾಪವನ್ನ ಮಾಡಿದ್ರೆ ಏನಾಗುತ್ತೆ, ಯಾವುದೋ ಒಂದು ನಾಯಿ, ಕ್ರಿಮಿ, ಕೀಟ, ಈ ತರ ಹಂದಿ, ಈ ತರವಾದ ಒಂದು ಶರೀರ ಸಿಗುತ್ತೆ. ಸೊ ಆ ಕಾರಣ ಏನಾಗುತ್ತೆ, ನಾವು ಶರೀರವನ್ನ ಚೇಂಜ್ ಮಾಡ್ತಿರೋ ಕಾರಣದಿಂದ ನಮಗೆ ನಾವು ಹಿಂದೆ ಏನ್ ಮಾಡಿದೀವಿ ಅದು ಯಾರಿಗಾದ್ರೂ ಜ್ಞಾಪಕ ಇದೆಯಾ? ನಾವು ಹಿಂದಿನ ಜನ್ಮ ಏನಾಗಿದ್ವಿ ಅಂತ ಎಷ್ಟೋ ಜನ್ಮಗಳು ಕಳೆದೋಗಿದೆ, ಆದ್ರೆ ನಮಗೆ ಜ್ಞಾಪಕ ಇಲ್ಲ. ಸೊ ಆದ್ರೆ ಕೃಷ್ಣನಿಗೆ ಎಲ್ಲದೂ ಕೂಡ ಜ್ಞಾಪಕ ಇದೆ. ಯಾಕೆ? ಸೊ ಭಗವಂತ ನಂತರ ಶರೀರವನ್ನ ಚೇಂಜ್ ಮಾಡೋದಿಲ್ಲ, ಅವಂದು ದಿವ್ಯ ಶರೀರ. ಸೊ ಭಗವಂತ ಯಾವಾಗಲೂ ಕೂಡ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಸೊ ಭಗವಂತ ಈ ಒಂದು ಭೂತಲದಲ್ಲಿ ಏನಕ್ಕೋಸ್ಕರ ಪ್ರಕಟವಾಗ್ತಾನೆ. ಸೊ ನಾವು ಹೇಳ್ತೀವಿ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳ್ತೀವಿ ಅಲ್ವಾ, ಆದ್ರೆ ಅದು ನಿಜವಾಗಿಯೂ ಜನ್ಮ ಆಗೋದಿಲ್ಲ. ಸೊ ಭಗವಂತ ಹೇಗೆ ಪ್ರಕಟವಾಗ್ತಾನೆ, ಈಗ ಸೂರ್ಯ ಇದೆ, ಸೊ ಸೂರ್ಯ ಹುಟ್ಟೋದು ಮತ್ತೆ ಸಾಯೋದು ಅಂತ ಹೇಳ್ತೇವೆ ನಾವು. ಸೂರ್ಯ ಉದಯವಾಗ್ತಾನೆ ಮತ್ತೆ ಅಸ್ತವಾಗ್ತಾನೆ ಅಲ್ವಾ. ಸೊ ಅದೇ ತರ ಭಗವಂತನ ಕೂಡ ಪ್ರಕಟವಾಗ್ತಾನೆ ಮತ್ತೆ ಅಪ್ರಕಟವಾಗ್ತಾನೆ. ಸೊ ಭಗವದ್ಗೀತೆಯಲ್ಲಿ ಭಗವಂತ ಏನಕ್ಕೋಸ್ಕರ ಈ ಭಗವದ್ಗೀತೆ ಹೇಳ್ತಾ ಇದ್ದಾನೆ ಅಂದ್ರೆ ನಮ್ಮ ಒಂದು ಉದ್ಧಾರವನ್ನ ಮಾಡೋದಕ್ಕೋಸ್ಕರ. ನಾವು ಕೂಡ ಅರ್ಜುನ ಏನ್ ಮಾಡ್ತಿದೆ, ಒಂದು ಜೀವಾತ್ಮವನ್ನ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೀರೆ ಅರ್ಜುನ ಕೇಳ್ತಾ ಇದ್ದಾನೆ, ಭಗವಂತ ಸೀರೆ ಹೇಗೆ ಸಾಧ್ಯ, ವಿವಸ್ವಾನ್ ಎಷ್ಟೋ ಕೋಟಿ ಜನ್ಮ ಹಿಂದೆ ನೀನು ಅವನಿಗೆ ಭಗವದ್ಗೀತೆ ಮುಂಚೆ ಹೇಳಿದೆ ಅಂತ ಹೇಳ್ತಿದ್ದೆ. ಆದ್ರೆ ಸೊ ನನಗೆ ಎಲ್ಲರೂ ಗೊತ್ತು, ಸೊ ನೀನು ಅಂದ್ರೆ ಸೇಮ್ ಜನರೇಷನ್ ಅಲ್ಲೇ ನೀನು ಕೂಡ ಬಂದಿರೋದು. ಸೊ ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಸೊ ನನಗೂ ವ್ಯತ್ಯಾಸ ಇದೆ ಅರ್ಜುನ, ನನಗೆ ಎಲ್ಲಾ ಜನ್ಮಗಳ ಒಂದು ಜ್ಞಾನ ಇದೆ, ಬಟ್ ಆದ್ರೆ ನಿನಗೆ ಆ ಒಂದು ಜ್ಞಾನ ಇಲ್ಲ. ಇಲ್ಲಿ ಬ್ರಹ್ಮ ಸಮೇತ ಹೇಳ್ತಾ ಇದ್ದಾರೆ, ಸೊ ಕೃಷ್ಣ ಏನಿದ್ದಾನೆ ಅವನು ಆದಿಪುರುಷ ಆಗಿದ್ದಾನೆ, ಮತ್ತೆ ಚ್ಯುತಿ ಇಲ್ಲದ ಅಚ್ಯುತನು, ಅವನು ಅನಾದಿ ಪುರುಷ, ಅಂದ್ರೆ ಎಲ್ಲರಿಗಿಂತ ಅವನು ಓಲ್ಡೆಸ್ಟ್ ಪರ್ಸನ್, ಎಲ್ಲರಿಗಿಂತ ಜಾಸ್ತಿ ವಯಸ್ಸಾದವನು ಕೃಷ್ಣ. ಆದ್ರೆ ಅವನ ರೂಪ ಏನು, ಅವನು ಸದಾ ಯೌವನ, ಯಾವಾಗ್ಲೂ ಯೌವನದಲ್ಲಿ ಕೃಷ್ಣ ಇರ್ತಾನೆ. ಅದಕ್ಕೆ ನೀವು ನೋಡ್ತೀರ ಕೃಷ್ಣನ ಫೋಟೋದಲ್ಲಿ ಯಾವತ್ತಾದ್ರೂ ಎಲ್ಲಾದ್ರೂ ಕೃಷ್ಣನ್ಗೆ ಮೀಸೆ ಇರೋದು, ಗಡ್ಡ ಬಂದಿರೋದು ಎಲ್ಲಾದ್ರೂ ನೋಡ್ತೀರಾ? ಎಲ್ಲೂ ಇರೋದಿಲ್ಲ. ಯಾವಾಗ್ಲೂ ಕೃಷ್ಣನ ಒಂದು ರೂಪ ಏನಿದೆ 16 ಇಯರ್ಸ್, ಮ್ಯಾಕ್ಸಿಮಮ್ 16 ಇಯರ್ಸ್ ತನಕ ಕೃಷ್ಣ ಹೋಗ್ತಾರೆ. ಅದರಾದ್ಮೇಲೆ ಮತ್ತೆ ಕೃಷ್ಣನ್ಗೆ ನಮ್ಮ ತರ ವಯಸ್ಸಾಗೋದು ಆಗೋದಿಲ್ಲ. ಕೃಷ್ಣ ನೋಡಿ, ಅವನ ಅನಾದಿ ಪುರುಷ, ಎಲ್ಲದಕ್ಕಿಂತ ಓಲ್ಡೆಸ್ಟ್ ಪರ್ಸನ್, ಎಲ್ಲದಕ್ಕಿಂತ ಹಳೆಯ ಪರ್ಸನ್ ಅವನು. ಆದ್ರೂ ಯಾವಾಗ್ಲೂ ಚಿರ ಯೌವನ, ನವ ಯೌವನದಲ್ಲಿ ಕೃಷ್ಣ ಯಾವಾಗ್ಲೂ ಶೋಭಿತನಾಗ್ತಾನೆ. ಮತ್ತೆ ಕೃಷ್ಣನ ರೂಪ ಎಂತದ್ದು, ಅವನು ನಿತ್ಯವಾದ
ಆನಂದಮಯವಾದ ಮತ್ತೆ ಸರ್ವಜ್ಞ ರೂಪ. ಬ್ರಹ್ಮ ಸಂಹಿತ ಭಗವಂತ ಹೇಳ್ತಾರೆ, ಬ್ರಹ್ಮದೇವರು ಹೇಳ್ತಾರೆ ಕೃಷ್ಣನ ಎಂತ ರೂಪ? ಸಚ್ಚಿತ್ ಆನಂದ ರೂಪ. ಸತ್ ಅಂದ್ರೆ ಏನು? ಎಟರ್ನಲ್ ಅಂತ ಹೇಳ್ಬಿಟ್ಟು, ಅಂದ್ರೆ ಕೃಷ್ಣನ ಯಾವಾಗಲೂ ಕೂಡ ನಿತ್ಯವಾದವನು. ಕೃಷ್ಣನಿಗೆ ಯಾವತ್ತೂ ಕೂಡ ಒಂದು ಜನ್ಮ ಆಗ್ಲಿ ಹುಟ್ಟು ಸಾವು ಅನ್ನೋದು ಇಲ್ಲ. ಕೃಷ್ಣ ಇಸ್ ಎಟರ್ನಲ್ ಮತ್ತೆ ಆನಂದಮಯವಾದ. ಸೊ ಕೃಷ್ಣ ಹೇಗೆ ಇದ್ದಾನೆ? ಯಾವಾಗ್ಲೂ ಆನಂದದಲ್ಲಿ ಇರ್ತಾನೆ. ನಾವು ಯಾವುದೇ ಫೋಟೋದಲ್ಲಿ ನೋಡಬಹುದು ಕೃಷ್ಣ ಯಾವಾಗ್ಲೂ ನಗ್ನಗ್ತಾ ಇರ್ತಾನಲ್ವಾ, ಸ್ಮೈಲ್ ಮಾಡ್ತಾ ಇರ್ತಾನೆ. ಮತ್ತೆ ಕೃಷ್ಣ ಸರ್ವಜ್ಞ. ಸರ್ವಜ್ಞ ಅಂದ್ರೆ ಎಲ್ಲದೂ ಕೂಡ ತಿಳಿದವನು. ಸೊ ನಾವು ನೋಡಬಹುದು. ಸೊ ಕೃಷ್ಣ ಎಂಥ ಒಂದು ಮಹಾನ್ ಭಗವಂತ ಅಂದ್ರೆ ಕೃಷ್ಣ ಎಲ್ಲಾ ಜೀವಾತ್ಮಗಳ ಎಲ್ಲಾ ಜನ್ಮಗಳ ಜ್ಞಾನವ ಕೃಷ್ಣನಿಗಿದೆ. ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್. ಬರೀ ಒಂದು ಜೀವಾತ್ಮ ಅಲ್ಲ. ಸೊ ಈ ಬ್ರಹ್ಮಾಂಡದಲ್ಲಿ ಎಷ್ಟು ಜೀವಾತ್ಮ ಇದೆ, ಎಲ್ಲಾ ಜೀವಾತ್ಮಗಳ ಜ್ಞಾನ ಕೃಷ್ಣನಿಗಿದೆ. ಆದ್ರೆ ನಮಗೆ ಹಿಂದಿನ ಜನ್ಮದು ಗೊತ್ತಿರೋದಿಲ್ಲ. ಸೊ ನಾವು ನೋಡುದು ಕೃಷ್ಣನ ಎಷ್ಟೊಂದು ಮಹಾನ್ ಭಗವಂತ ಆಗಿದ್ದಾನೆ ಅಂತ ಹೇಳ್ಬಿಟ್ರು. ನಾವು ಆ ಒಂದು ಗೋಲೋಕ ಚಾರ್ಟ್ ಅಲ್ಲಿ ನಾವು ನೋಡಬಹುದು. ಈ ಒಂದು ಗೋಲೋಕ ಚಾರ್ಟ್ ಸಂಪೂರ್ಣ ಬ್ರಹ್ಮಾಂಡವನ್ನ ಅದು ತೋರಿಸುತ್ತೆ. ಅಲ್ಲಿ ನಾವು ನೋಡ್ಬೋದು ಕೆಳಗಡೆ ಏನಿದೆ ಅಲ್ವಾ, ದೇವಿ ಮಹೇಶ ಧಾಮ. ಸೊ ಅಲ್ಲಿ ಮಹಾವಿಷ್ಣು ಇದ್ದಾರೆ ಅಲ್ವಾ. ಸೊ ಮಹಾವಿಷ್ಣುವಿಂದ ಗೋಲ್ಡನ್ ಕಲರ್ ಆದಂತಹ ಒಂದು ಬ್ರಹ್ಮಾಂಡಗಳು ಹೊರಗಡೆ ಬರ್ತಾ ಇದೆ. ಕಾಣಿಸ್ತಿದೆ ನಿಮಗೆ? ಗೋಲ್ಡನ್ ಕಲರ್ ಆದಂತಹ ಒಂದು ಬ್ರಹ್ಮಾಂಡಗಳು ಹೊರಗಡೆ ಬರ್ತಾ ಇದೆ. ಎಷ್ಟು ಬ್ರಹ್ಮಾಂಡ? ಲೆಕ್ಕವಿಲ್ಲದಷ್ಟು ಬ್ರಹ್ಮಾಂಡಗಳು. ಸೊ ಮಹಾವಿಷ್ಣು ಅವರು ಉಸಿರು ಬಿಟ್ಟ ತಕ್ಷಣ ಏನಾಗುತ್ತೆ? ಅನಂತ ಕೋಟಿ ಬ್ರಹ್ಮಾಂಡಗಳು ಹೊರಗಡೆ ಬರುತ್ತೆ. ಉಸಿರು ತಗೊಂಡ ತಕ್ಷಣ ಮತ್ತೆ ಎಲ್ಲದೂ ಕೂಡ ಒಳಗಡೆ ಹೋಗ್ಬಿಡುತ್ತೆ. ಸೊ ಆ ಒಂದು ಉಸಿರು ಬಿಟ್ಟು ಉಸಿರು ತಗೊಂಡಷ್ಟು ಟೈಮ್ ಏನಿದೆ ಅಲ್ವಾ, ಸೊ ಆ ಟೈಮ್ ತಕ್ಕ ಬ್ರಹ್ಮಾಂಡ ಇರುತ್ತೆ. ಸೊ ಅನಂತ ಕೋಟಿ ಬ್ರಹ್ಮಾಂಡಗಳು ಹೊರಗಡೆ ಬರ್ತಾ ಇದೆ. ಆ ಒಂದು ಬ್ರಹ್ಮಾಂಡದಲ್ಲಿ ನಾವು ನೋಡಬಹುದು ಅರ್ಧ ನೀರಿದೆ, ಮತ್ತೆ ಅದರ ಮೇಲ್ಗಡೆ 14 ಲೋಕಗಳಿದೆ. ಅಲ್ಲಿ ಮಹಾವಿಷ್ಣು ಮತ್ತೆ ಅವರು ಎಕ್ಸ್ಪ್ಯಾಂಡ್ ಆಗ್ತಾರೆ. ಏನಾಗ್ತಾರೆ? ಗರ್ಭೋದಕ್ಷಾಯಿ ವಿಷ್ಣು ಆಗಿ ಅವರು ಎಕ್ಸ್ಪ್ಯಾಂಡ್ ಆಗ್ತಾರೆ. ಸೊ ಗರ್ಭೋದಕ್ಷಾಯಿ ವಿಷ್ಣುವಿಂದ ನಾಭಿ ಕಮಲದಿಂದ ಏನಾಗ್ತಾರೆ? ಯಾರು ಬರ್ತಾರೆ? ಬ್ರಹ್ಮದೇವರು ಬರ್ತಾರೆ. ಸೊ ಬ್ರಹ್ಮದೇವರು ನೆಕ್ಸ್ಟ್ ಏನ್ ಮಾಡ್ತಾರೆ? 14 ಲೋಕಗಳನ್ನ ಅವರು ಸೃಷ್ಟಿಯನ್ನ ಮಾಡ್ತಾರೆ. ಅದರಲ್ಲಿ ಮಧ್ಯದಲ್ಲಿ ಇರೋದು ಯಾವುದು? ಭೂಲೋಕ. ಸೊ ನಾವಿರೋ ಲೋಕ ಏನು? ಮಧ್ಯದಲ್ಲಿ. ಸೊ ನಮ್ಮ ಕೆಳಗಡೆ ಮತ್ತೆ 6 ಲೋಕ, ಮೇಲ್ಗಡೆ 7 ಲೋಕ ಇದೆ. ಟೋಟಲ್ 14 ಲೋಕ. ಸೊ ಕೆಳಗಡೆ ಹೋದ್ರೆ ಅತಳ ವಿತಳ ಸುತಳ ಮಹಾತಳ ರಸಾತಳ ಪಾತಾಳ. ಮೇಲ್ಗಡೆ ಹೋದ್ರೆ ಭುವರ್ಲೋಕ, ಸ್ವರ್ಗಲೋಕ, ಜಪಲೋಕ, ತಪಲೋಕ, ಸತ್ಯಲೋಕ. ಸೊ ಈ ತರ ಮೇಲ್ಗಡೆ ಹೋದ್ರೆ ಅಷ್ಟೊಂದು ಲೋಕಗಳಿದೆ. ಸೊ ಅದರಲ್ಲಿ ಎಷ್ಟು ಜೀವಾತ್ಮಗಳಿದ್ದಾರೆ. ಸೊ ನಾವು ನೋಡ್ಬೋದು. ಸೊ ನಾವು ಏನು ಒಂದು ಈ ಒಂದು ಭೂಮಂಡಲದಲ್ಲಿ ಇದ್ದೇವೆ. ಸೊ ನಾವು ನೋಡಿದ್ರೆ ಎಷ್ಟೊಂದು ಯೂನಿವರ್ಸಸ್, ಎಷ್ಟೋ ಪ್ಲಾನೆಟ್ಸ್, ಅನ್ಲಿಮಿಟೆಡ್. ನಾವು ನೋಡ್ತೀವಲ್ವಾ, ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ನೋಡ್ತೇವೆ, ಆಂಡ್ರೋಮೆಡಾ ಗ್ಯಾಲಕ್ಸಿ ಅಂತ ಹೇಳ್ತೇವೆ. ಸೊ ಒಂದು ಗ್ಯಾಲಕ್ಸಿ ಅದರೊಳಗಡೆ ಎಷ್ಟೊಂದು ಲೆಕ್ಕವಿಲ್ಲದಷ್ಟು ಸೋಲಾರ್ ಸಿಸ್ಟಮ್ಸ್ ಇರುತ್ತೆ ಅಲ್ವಾ. ಸೊ ಅಂತ ಒಂದು ಅನೇಕ ಸೋಲಾರ್ ಸಿಸ್ಟಮ್ ಅಲ್ಲಿ ನಮ್ದೊಂದು ಸೋಲಾರ್ ಸಿಸ್ಟಮ್ ಇದೆ ಅಲ್ವಾ. ಸೊ ಇದೇ ತರ ಎಷ್ಟು ಸೋಲಾರ್ ಸಿಸ್ಟಮ್ಸ್ ಇದೆ, ಎಷ್ಟು ಗ್ಯಾಲಕ್ಸಿಗಳಿದೆ, ಇದೆಲ್ಲ ಭೂಮಂಡಲದಲ್ಲಿ ಇದೆ. ಮತ್ತೆ ಸ್ವರ್ಗಲೋಕದಲ್ಲಿ ಎಷ್ಟಿರಬಹುದು, ಸತ್ಯಲೋಕದಲ್ಲಿ ಎಷ್ಟಿರಬಹುದು, ಜನಲೋಕ, ತಪಲೋಕ. ನಮಗೆ ಇದು ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಸಾಧ್ಯ. ಇದು ಬರೇ ಒಂದು ಬ್ರಹ್ಮಾಂಡ. ಮತ್ತೆ ಈ ತರ ಅನಂತ ಬ್ರಹ್ಮಾಂಡಗಳಿದೆ. ಸೊ ನಮ್ಮ ಒಂದು ಬ್ರಹ್ಮಾಂಡದ ಬ್ರಹ್ಮದೇವರಿಗೆ ಎಷ್ಟು ತಲೆಗಳಿದೆ? 4 ತಲೆಗಳಿದೆ ಅಲ್ವಾ. ಸೊ ನಾವು ಶ್ರೀಮದ್ ಭಾಗವತದಲ್ಲಿ ಬರುತ್ತೆ. ಸೊ ಒಂದ್ಸತಿ ಏನಾಗುತ್ತೆ, ಬೇರೆ ಬೇರೆ ಬ್ರಹ್ಮಾಂಡಗಳ ಬ್ರಹ್ಮದೇವರು ಮತ್ತೆ ಶಿವ ಎಲ್ಲರೂ ಕೂಡ ಕೃಷ್ಣನ ಒಂದು ದರ್ಶನವನ್ನ ಮಾಡೋದಕ್ಕೆ ಬರ್ತಾರೆ. ಸೊ ಆ ಸಮಯದಲ್ಲಿ ಅರ್ಜುನ ಏನ್ ನೋಡ್ತಾನಂದ್ರೆ, ಒಬ್ಬರ ಬ್ರಹ್ಮಂಗೆ 4 ತಲೆ ಇದೆ, ಇನ್ನೊಂದು ಬ್ರಹ್ಮಂಗೆ 8 ತಲೆ ಇದೆ, ಇನ್ನೊಬ್ಬರಿಗೆ 16 ಇದೆ,
ಇನ್ನೊಬ್ರಿಗೆ 50 ಇದೆ, ಇನ್ನೊಬ್ರಿಗೆ 100, ಇನ್ನೊಬ್ರಿಗೆ 1000 ತಲೆಗಳು ಬ್ರಹ್ಮದೇವರು ಕೂಡ ಬಂದಿರ್ತಾರೆ. ಸೊ ಅರ್ಜುನ ಕೇಳ್ತಾನೆ, ಇದೇನ್ ಕೃಷ್ಣ ಇದು 1000 ತಲೆಗಳು ಬ್ರಹ್ಮ ಇದಾರಲ್ಲ, ನಾವು ಬರೀ 4 ತಲೆ ಅಂತ ಅನ್ಕೊಂಡಿದ್ವಿ. ಸೊ ಭಗವಂತ ಹೇಳ್ತಾನೆ, ಎಷ್ಟು ದೊಡ್ಡ ಬ್ರಹ್ಮಾಂಡ ಇರುತ್ತೆ ಅಷ್ಟು ಜಾಸ್ತಿ ತಲೆಗಳು ಇರುತ್ತೆ ಅಂತ ಹೇಳ್ಬೋದು. ಸೊ ನಾವು ನೋಡ್ಬೋದು, ಸೊ ಭಗವಂತ ನಾವೊಂದು ಎಷ್ಟು ಮಹಾನ್ ಇದ್ದಾನೆ ಭಗವಂತ. ಸೊ ನಾವು ಭಗವಂತನ ಮುಂದೆ ಏನು ಕೂಡ ಇಲ್ಲ. ಸೊ ನಾವು ನೋಡ್ಬೋದು, ಇಲ್ಲಿ ಕೆಳಗಡೆ ಇರೋದು ಇದು ಭೌತಿಕ ಪ್ರಪಂಚ ಅಂದ್ರೆ ಮೆಟೀರಿಯಲ್ ಯೂನಿವರ್ಸ್. ಅದರ ಮೇಲ್ಗಡೆ ನಾವು ನೋಡ್ಬೋದಲ್ವಾ, ಒಂದು ರೆಡ್ ಕಲರ್ ಅಲ್ಲಿ ಇದೆ, ಇನ್ನೊಂದು ಬ್ಲೂ ಕಲರ್ ಇದೆ. ಸೊ ಅದು ಏನು, ಅದು ಭಗವಂತನ ಲೋಕ, ಆಧ್ಯಾತ್ಮಿಕ ಲೋಕ. ಸೊ ಆಧ್ಯಾತ್ಮಿಕ ಲೋಕದಲ್ಲಿ ನಮಗೆ ಹುಟ್ಟು ಸಾವು ಜನನ ಮರಣ ಅನ್ನೋದು ಇಲ್ಲ. ಸೊ ಭಗವಂತ ನಮಗೆ ಇಲ್ಲಿ ಭಗವದ್ಗೀತೆಯನ್ನ ಏನಕ್ಕೋಸ್ಕರ ಹೇಳ್ತಾ ಇದ್ದಾನಂದ್ರೆ, ಸೊ ನಮ್ಮನ್ನ ಮರಳಿ ನಮ್ಮನ್ನ ಭಗವಂತನ ಧಾಮಕ್ಕೆ ಕರ್ಕೊಂಡು ಹೋಗೋದಕ್ಕೆ. ಇವಾಗ ಶ್ರೀಮದ್ ಭಾಗವತದಲ್ಲಿ ಕೂಡ ತುಂಬಾ ಚೆನ್ನಾಗಿ ಒಂದು ಶ್ಲೋಕ ಇದೆ, ಅದನ್ನು ಕೂಡ ಹೇಳ್ತೀನಿ. ಸೊ ನಾವು ಎಲ್ಲಿಂದ ಬಂದ್ವಿ, ಸೊ ನಮಗೆಲ್ಲ ಪ್ರಶ್ನೆ ಇರುತ್ತಲ್ವಾ, ನಾವು ಎಲ್ಲಿಂದ ಬಂದ್ವಿ, ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಶ್ರೀಮದ್ ಭಾಗವತದ 4ನೇ ಸ್ಕಂಧ 28ನೇ ಅಧ್ಯಾಯ 53ನೇ ಶ್ಲೋಕ. ಇದರಲ್ಲಿ ಭಗವಂತ ಹೇಳ್ತಾರೆ, ಪ್ರಿಯ ಮಿತ್ರನೇ, ನಿನಗೆ ಈ ಕ್ಷಣ ನನ್ನನ್ನು ಗುರುತಿಸಲಾಗದಿದ್ದರೂ ಹಿಂದೆ ನಿನಗೊಬ್ಬ ಆಪ್ತ ಮಿತ್ರನೆಂಬುದು ನೆನಪಿಲ್ಲವೇ? ದುರಾದೃಷ್ಟವಾದ ನೀನು ನನ್ನ ಸಹವಾಸವನ್ನು ತೊರೆದು ಈ ಒಂದು ಐಹಿಕ ಜಗತ್ತಿನಲ್ಲಿ ಭೋಗಿಯ ಸ್ಥಾನವನ್ನು ಪಡೆದುಕೊಂಡೆ. ಸೊ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ನಿನಗೆ ನನ್ನನ್ನು ಗುರುತಿಸುವುದಕ್ಕೆ ಆಗ್ತಾ ಇಲ್ಲ, ನಿನಗೆ ಒಬ್ಬ ಆಪ್ತ ಮಿತ್ರ ಇದ್ದಾನೆ, ಅವನ ಯಾರು? ಭಗವಂತ ನಾನಿದ್ದೇನೆ, ಆದ್ರೆ ಅದು ನಿನಗೆ ನೆನಪಿಲ್ವಾ? ದುರಾದೃಷ್ಟಕರ, ನೀನು ನನ್ನನ್ನು ತೊರೆದುಬಿಟ್ಟು ಈ ಒಂದು ಐಹಿಕ ಜಗತ್ತಿನಲ್ಲಿ ಭೋಗಿಯ ಸ್ಥಾನವನ್ನು ಪಡೆದುಕೊಂಡೆ. ಸೊ ಇಲ್ಲಿ ಐಹಿಕ ಜಗತ್ತಿನ ನಾವು ಏನ್ ಮಾಡ್ತಿದ್ವಿ, ನಾವೆಲ್ಲರೂ ದುಃಖವನ್ನ ಅನುಭವಿಸಿದ್ವಿ ಅಲ್ವಾ? ಸೊ ನಾವು ಎಲ್ಲರೂ ಕೂಡ ಏನಾಗುತ್ತೆ, ಎಲ್ಲರೂ ಕೂಡ ವಯಸ್ಸಾಗುತ್ತೆ, ವೃದ್ಧಾಪ್ಯ ಬರುತ್ತೆ, ರೋಗಗಳು ಬರುತ್ತೆ ಅಲ್ವಾ? ಆಮೇಲೆ ಎಷ್ಟೊಂದು ತರಹದ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದೇವೆ ನಾವು. ಆದಿ ಭೌತಿಕ ಅಂದ್ರೆ ಬೇರೆ ಒಂದು ಜೀವಿಗಳಿಂದ ಬರುವಂತ ತೊಂದರೆಗಳು, ಬೇರೆ ಒಂದು ವ್ಯಕ್ತಿಗಳಿಂದ, ಒಂದು ಸಣ್ಣ ಒಂದು ಇರುವೆ ಮಸ್ಕಿಟೋ ಇಂದ ನಾವು ನೋಡಬಹುದು. ಒಂದು ಮಸ್ಕಿಟೋ ಸಾಕು, ಸೀದಾ ಐಸಿಯುದಲ್ಲಿ ಅಡ್ಮಿಟ್ ಆಗ್ತೀವಿ ನಾವು. ಆಮೇಲೆ ಈ ಒಂದು ಪ್ರಕೃತಿಯಿಂದ ಕೆಲವೊಂದ್ಸತಿ ಬರಗಾಲ, ಚಳಿ, ಎಷ್ಟೊಂದು ಮಳೆ, ಭೂಕಂಪ, ಪ್ರಕೃತಿಯಿಂದ ಬರುವಂತ ತೊಂದರೆಗಳು, ಮತ್ತೆ ನಮ್ಮ ಶರೀರದಿಂದ ಬಂದಿರೋ ಒಂದು ತೊಂದರೆಗಳು, ಮತ್ತೆ ನಮ್ಮ ಮನಸ್ಸಿನಿಂದ ಆಗುವಂತ ಒಂದು ತೊಂದರೆಗಳು ಅಲ್ವಾ? ಸೊ ಇದೆಲ್ಲ ತೊಂದರೆಗಳಿಂದ ನಾವೇನಾಗ್ತಿದೀವಿ, ಈ ಐಹಿಕ ಜಗತ್ತಿನಲ್ಲಿ ಭೋಗಿಯ ಸ್ಥಾನ. ನಾವಿಲ್ಲಿ ಹಿಂದೆ ಹೇಳ್ತೀವಲ್ವಾ, ಭುಗತ್ನ ಅಂತ ಹೇಳ್ತೀವಲ್ವಾ, ಅಂದ್ರೆ ಇಲ್ಲಿ ನಾವು ಒದ್ದಾಡ್ತಾ ಇದ್ದೇವೆ. ಇಲ್ಲಿ ಭಗವಂತ ಹೇಳ್ತಾರೆ, ಭಗವಂತನು ತನ್ನನ್ನು ತಾನು ಬಹುವಾಗಿ ವಿಸ್ತರಿಸಿಕೊಳ್ಳುತ್ತಾನೆ. ಹೆಚ್ಚು ಹೆಚ್ಚು ಪರಮಾನಂದವನ್ನು ಅನುಭವಿಸಲು ಪರಮ ಪ್ರಭು ನಾನಾ ವರ್ಗಗಳಾಗಿ ವಿಸ್ತರಿಸಿಕೊಳ್ಳುತ್ತಾನೆ. ವರಾಹ ಪುರಾಣದಲ್ಲಿ ಹೇಳಿರುವಂತೆ ಅವನು ವಿಷ್ಣು ತತ್ವವಾಗಿಯೂ ತಟಸ್ಥ ಶಕ್ತವಾಗಿಯೂ ಅಥವಾ ವಿಸ್ತರಿಸುತ್ತಾನೆ. ಸೊ ನಾವು ನೋಡ್ಬೋದು, ಸೊ ಭಗವಂತ ಅನೇಕ ರೂಪಗಳನ್ನು ತಾಳಿ ಭಗವಂತ ಬರ್ತಾನೆ ಅಲ್ವಾ? ಇಲ್ಲಿ ಕೂಡ ಹೇಳಿದ್ದಾರೆ ರೂಪಾಂತರೇನು, ರಾಮಾದಿ ಮೂರ್ತಿಷು ನಿಯಮೇನ ಕಲಾಂತ, ಅಂದ್ರೆ ಶ್ರೀರಾಮಚಂದ್ರ, ನರಸಿಂಹದೇವರು. ಸೊ ಇದರ ಅನೇಕ ರೂಪಗಳಲ್ಲಿ ಭಗವಂತ ನಮ್ಮ ಒಂದು ಉದ್ಧಾರವನ್ನ ಮಾಡೋದಕ್ಕೆ ಇಲ್ಲಿ ಭಗವಂತ ಪ್ರಕಟನ ಆಗ್ತಾನೆ. ಏನಕ್ಕೋಸ್ಕರ? ನಮ್ಮನ್ನ ಮರಳಿ ಭಗವಂತನ ಧಾಮಕ್ಕೆ ಕರ್ಕೊಂಡು ಹೋಗೋದಕ್ಕೋಸ್ಕರ. ಜೀವಿಗಳು ಸುಖ ಭೋಗಗಳನ್ನು ಅನುಭವಿಸಬೇಕೆಂದು ಬಯಸಿದಾಗ ಅವರು ದ್ವಂದ್ವ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಭಗವಂತನ ಸೇವೆಯನ್ನು ದ್ವೇಷಿಸತೊಡಗುತ್ತಾರೆ. ಸೊ ಇಲ್ಲಿ ನೋಡಿ, ಸೊ ನಾವು ಈ ಒಂದು ಭೌತಿಕ ಜಗತ್ತಿಗೆ ಏನಕ್ಕೋಸ್ಕರ ಬಂದ್ವಿ? ಸೊ ನಾವಿಲ್ಲಿ ಏನಕ್ಕೋಸ್ಕರ ಇಲ್ಲಿ ಒದ್ದಾಡ್ತಾ ಇದ್ದೇವೆ ಅಂದ್ರೆ, ನಮ್ಮ ನಿಜವಾದ ಸ್ವರೂಪ ಏನಿದೆ ಅದು ಜೀವಿಯರ ಸ್ವರೂಪವೇ ಕೃಷ್ಣೇರ ನಿತ್ಯದಾಸ್. ನಮ್ಮ ನಿಜವಾದ ಆತ್ಮದ ಸ್ವರೂಪ ಎಂದರೆ ಅದು ಕೃಷ್ಣ ಪ್ರೇಮ.
ಕೃಷ್ಣನ ಒಂದು ಸೇವೆಯನ್ನ ಮಾಡೋದು. ಅದು ಯಾವಾಗ ಅದನ್ನ ನಾವು ಬಿಡ್ತೇವೆ, ನಾವು ದ್ವೇಷಿಸತೊಡಗುತ್ತೇವೆ, ಯಾವಾಗ ನಾವು ಮಾಡೋದಿಲ್ಲ ಅಂತ ದ್ವೇಷವನ್ನ ಮಾಡ್ತೇವೆ, ಸೊ ಆವಾಗ ಏನಾಗುತ್ತೆ, ಈ ರೀತಿಯಲ್ಲಿ ಜೀವಗಳು ಐಹಿಕ ಜಗತ್ತಿಗೆ ಬೀಳುತ್ತವೆ. ಸೊ ಅವಾಗ ಏನಾಗುತ್ತೆ, ನಾವು ಐಹಿಕ ಜಗತ್ತಿಗೆ ಬೀಳ್ತೇವೆ. ಸೊ ನಾವು ಮುಂಚೆ ಎಲ್ಲರೂ ಕೂಡ ಭಗವಂತನ ನಿತ್ಯ ಸೇವೆಯಲ್ಲಿ ಭಗವಂತನ ಧಾಮದಲ್ಲೇ ಇದ್ವಿ. ಆದ್ರೆ ಸೊ ನಾವು ಯಾವಾಗ ಇಲ್ಲಪ್ಪ ನನಗೆ ಭಗವಂತನ ಸೇವೆ ಮಾಡೋದಿಲ್ಲ, ನಾನು ಯಾಕೆ ಮಾಡ್ಬೇಕು ಸೊ ಅಂತ ಅಂದಾಗ, ಸೊ ನಮಗೆ ಭಗವಂತನ ಮೇಲೆ ದ್ವೇಷ ಬಂದಾಗ ಆಗ ಏನಾಗುತ್ತೆ, ಆ ಐಹಿಕ ಜೀವಿಗಳು, ಆ ಜೀವಿಗಳು ಏನಾಗುತ್ತೆ, ಈ ಒಂದು ಭೌತಿಕ ಲೋಕಕ್ಕೆ ಬೀಳುತ್ತವೆ. ದಿವ್ಯ ಪ್ರೇಮ ಭಾವದಿಂದ ಭಗವಂತನ ಸೇವೆಯನ್ನ ಮಾಡುವುದು ಜೀವಿಯ ನಿಜವಾದ ಸ್ವರೂಪ. ನೋಡಿ, ನಮ್ಮ ಒಂದು ನಿಜವಾದ ಸ್ವರೂಪ ಏನಪ್ಪಾ ಅಂದ್ರೆ ಭಗವಂತನ ಒಂದು ಪ್ರೀತಿಯನ್ನ ಮಾಡೋದು, ಪ್ರೇಮ ಭಾವದಿಂದ ಭಗವಂತನ ಒಂದು ಸೇವೆಯನ್ನ ಮಾಡೋದು. ಜೀವಿಯು ತಾನೇ ಕೃಷ್ಣನಾಗ ಬಯಸಿದರೆ ಅಥವಾ ಕೃಷ್ಣನನ್ನು ಅನುಕರಿಸಿದರೆ ಅವನು ಈ ಐಹಿಕ ಜಗತ್ತಿಗೆ ಬೀಳುತ್ತಾನೆ. ಯಾವಾಗ ಬೀಳ್ತಾನೆ? ನಾನೇ ಕೃಷ್ಣ ಆಗ್ಬೇಕು, ನಾನೇ ಒಡೆಯ ಆಗ್ಬೇಕು ಅಂತ ಯಾವಾಗ ಬಯಸಿದ್ರೆ ಅಥವಾ ಕೃಷ್ಣನನ್ನ ಅನುಕರಣೆ ಮಾಡೋದಕ್ಕೆ ಫಾಲೋ ಮಾಡಿದ್ರೆ ಅವಾಗ ನಾವು ಐಹಿಕ ಜಗತ್ತಿಗೆ ಬೀಳ್ತೇವೆ. ಕೃಷ್ಣನು ಪರಮ ಪಿತನಾದದ್ದರಿಂದ ಜೀವಿಯ ಬಗೆಗೆ ಅವನ ಪ್ರೀತಿ ಶಾಶ್ವತವಾದದ್ದು. ಸೊ ಭಗವಂತ ಕೃಷ್ಣ ಯಾರು? ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಸಖಾ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಸೊ ಭಗವಂತ ಕೃಷ್ಣ ನಮಗೆ ಆದಿಪಿತ. ಸೊ ನಾವು ಈ ಜೀವಿಗಳನ್ನ ನೋಡಬಹುದು, ನಮ್ಮ ತಂದೆ ಒಬ್ಬರು ಯಾರು ಇರ್ತಾರೆ, ಆದ್ರೆ ಅವರೆಲ್ಲದೂ ಕೂಡ ಟೆಂಪರರಿ, ಈ ಶರೀರಕ್ಕೆ ಮಾತ್ರ ಅದು ಸೀಮಿತವಾದದ್ದು. ಆದ್ರೆ ನಾವು ನಿಜವಾಗಿ ಯಾರು? ಆತ್ಮವಾಗಿದ್ದೇವೆ. ಸೊ ಆತ್ಮ ಎಲ್ಲಿಂದ ಬಂದಿರೋದು? ಪರಮಾತ್ಮನಿಂದ ಬಂದಿರೋದು. ಪರಮಾತ್ಮ ಯಾರು? ಕೃಷ್ಣ. ಆದ್ರಿಂದ ಕೃಷ್ಣ ಯಾರು? ನಮ್ಮ ಪರಮಪಿತ. ಆದ್ರಿಂದ ಕೃಷ್ಣನಿಗೆ ಜೀವಿಯ ಬಗೆಗೆ ಅವನ ಪ್ರೀತಿ ಶಾಶ್ವತವಾದದ್ದು. ಸೊ ಭಗವಂತ ಏನಿದ್ದಾನೆ ನಮಗೆ ಯಾವತ್ತೂ ಕೂಡ ಅವನು ಮರೆಯೋದಿಲ್ಲ. ಸೊ ನಮ್ಮ ನಿಜವಾದ ಒಂದು ಸ್ನೇಹಿತ, ನಮ್ಮ ನಿಜವಾದ ತಂದೆ ಯಾರಪ್ಪ ಅಂದ್ರೆ ಅದು ಭಗವಂತ ಕೃಷ್ಣ. ಜೀವಿಯು ಈ ಸಂಸಾರಕ್ಕೆ ಬಿದ್ದಾಗ ಪರಮ ಪ್ರಭುವು ತನ್ನ ಸ್ವಾಂಶ ವಿಸ್ತರಣದಿಂದ ಪರಮಾತ್ಮನಾಗಿ ಮೂಲಕ ಜೀವಿಯ ಜೊತೆ ಇರುತ್ತಾನೆ. ಸೊ ನಾವು ನೋಡ್ಬೋದು, ನಮ್ಮ ಒಂದು ಆತ್ಮದಲ್ಲಿ ಇದೆಯಲ್ಲ, ನಮ್ಮ ಜೊತೆ ಯಾವಾಗಲೂ ಕೂಡ ಭಗವಂತ ಪರಮಾತ್ಮನ ಸ್ವರೂಪದಲ್ಲಿ ಕೂಡ ಯಾವಾಗಲೂ ಕೂಡ ಇರ್ತಾನೆ. ನಮಗೆ ಭಗವಂತ ಒಂದು ಕ್ಷಣ ಕೂಡ ನಮ್ಮನ್ನು ದೂರ ಮಾಡೋದಿಲ್ಲ. ಸೊ ನಮ್ಮ ಒಂದು ಆತ್ಮ ಏನಿದೆ ಅದು ಶರೀರದ ಯಾವ ಸ್ಥಾನದಲ್ಲಿ ಇರುತ್ತೆ ಅಂದ್ರೆ ಅದು ಹೃದಯದ ಸ್ಥಾನದಲ್ಲಿ ಇರುತ್ತೆ. ಸೊ ಅಲ್ಲೂ ಕೂಡ ಅಷ್ಟೇ ಭಗವಂತ ಪರಮಾತ್ಮನ ಕೂಡ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಭಗವಂತ ಇರ್ತಾನೆ. ಅಂದ್ರೆ ನಮ್ಮನ್ನ ಯಾವತ್ತೂ ಕೂಡ ಭಗವಂತ ಕೈ ಬಿಡೋದಿಲ್ಲ. ಈ ರೀತಿಯಲ್ಲಿ ಜೀವಿಯು ಒಂದಾನೊಂದು ದಿನ ಭಗವಂತನ ಧಾಮಕ್ಕೆ ಹಿಂತಿರುಗಬಹುದು. ಸರಿ, ಭಗವಂತ ಯಾವಾಗಲೂ ಕೂಡ ವೇಟ್ ಮಾಡ್ತಾ ಇದ್ದಾನೆ, ಒಂದಾನೊಂದು ದಿನ ಇವನು ನನ್ನ ಕಡೆ ತಿರುಗ್ತಾನೆ ಅಂತ ಹೇಳ್ಬಿಟ್ಟು. ಸಿರಿ ಶಾಸ್ತ್ರದಲ್ಲಿ ಹೇಳಲಾಗ್ತದೆ, ಎರಡು ಗಿಣಿ ಇದೆ ಅಂತೆ. ಒಂದು ಗಿಣಿ ಆತ್ಮ, ಸೊ ಪಕ್ಕದಲ್ಲಿ ಇನ್ನೊಂದು ಗಿಣಿ ಇದೆ, ಅದು ಪರಮಾತ್ಮ. ಸೊ ಆ ಒಂದು ಪರಮಾತ್ಮ ಯಾವಾಗಲೂ ಕೂಡ ನಮ್ಮನ್ನ ನೋಡ್ತಾನೆ ಇರ್ತಾನೆ, ನಮಗೆ ಬೇರೆ ಬೇರೆ ತರದಂತ ಅವಕಾಶವನ್ನ ಕೊಡ್ತಾನೆ ಇರ್ತಾನೆ. ಸೊ ನಾವು ನೋಡಬಹುದು, ಇಷ್ಟೊಂದು ಜಗನ್ನಾಥ ರಥಯಾತ್ರೆ ಎಲ್ಲ ಮಾಡಿದ್ವಿ. ಸೊ ಅದರಲ್ಲಿ ಆ ಒಂದು ರಥಯಾತ್ರೆ ನೋಡ್ಬಿಟ್ಟು, ಸೊ ಭಗವಂತನ ದರ್ಶನವನ್ನು ಮಾಡ್ಬಿಟ್ಟು, ಸೊ ಬಹಳಷ್ಟು ಜನ ಹೌದಪ್ಪ ನಾವು ಭಗವಂತ ಯಾರಿದ್ದಾನೆ ಅಂತ ತಿಳ್ಕೋಬೇಕು, ಭಗವಂತ ದರ್ಶನ ಮಾಡಿದ್ದೇವೆ, ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಭಗವದ್ಗೀತೆನ ಕೇಳಬೇಕು ಅಂತ ನಿಮ್ಮಲ್ಲಿ ಬಹಳಷ್ಟು ಜನ ಅದೃಷ್ಟವಂತರು ಇವತ್ತಿನ ಒಂದು ಸತ್ಸಂಗಕ್ಕೆ ಬಂದಿದ್ದೀರಾ. ಭಗವಂತ ಭಗವದ್ಗೀತೆ ಏನ್ ಹೇಳ್ತಾರೆ? ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಸೊ ಎಷ್ಟೋ ಜನ್ಮಗಳ ನಂತರ, ಸೊ ಯಾವುದೋ ಒಂದು ಅತ್ಯಂತ ದುರ್ಲಭವಾದಂತ ವ್ಯಕ್ತಿ ಸೊ ನನ್ನ ಹತ್ರ ಬರ್ತಾನೆ. ಸೊ ನಾವು ಎಲ್ಲರೂ ಈಗ ಭಗವದ್ಗೀತೆನ ಕೇಳ್ತಾ ಇದ್ದೇವೆ ಅಂದ್ರೆ ಭಗವಂತನ ಒಂದು ಕೃಷ್ಣನ ಒಂದು ನಾಮವನ್ನು ತಗೊಳ್ತಾ ಇದ್ದೇವೆ ಅಂದ್ರೆ ಇದು ಒಂದು ಜನ್ಮದ ಪುಣ್ಯವಲ್ಲ, ಅನೇಕ ಜನ್ಮಾಂತರಗಳ ನಂತರ ಯಾವುದೋ ಅದೃಷ್ಟ ಜೀವಿಗೆ ಈ ಒಂದು ಕೃಷ್ಣ ಭಕ್ತಿಯನ್ನ ಮಾಡುವ ಒಂದು ಪುಣ್ಯಕರವಾದಂತ ಒಂದು ಸದಾವಕಾಶ ಸಿಗತ್ತೆ. ಸೊ ನನ್ನ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸಿಕೊಂಡು ಜೀವಿಯು
ಭಗವತ್ ಸೇವಾ ದರ್ಶನ ಆಗಿ ಈ ಐಹಿಕ ಜಗತ್ತಿನಲ್ಲಿ ಭೋಕ್ತೃವಿನ ಸ್ಥಾನವನ್ನು ಪಡೆಯುತ್ತಾನೆ. ಅಂದರೆ ಅವನು ಒಂದು ಭೌತಿಕ ಶರೀರದೊಳಗೆ ಸ್ಥಾನವನ್ನ ಪಡೆಯುತ್ತಾನೆ. ಸೊ ಭಗವಂತ ನಮಗೆ ಎಲ್ಲ ತರದ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ನಾವು ನೋಡುವುದು ಭಗವಂತ ಭಗವದ್ಗೀತೆ ಎಲ್ಲದೂ ಕೂಡ ಅರ್ಜುನನಿಗೆ ಹೇಳಿದಾದ್ಮೇಲೆ ಭಗವಂತ ಅರ್ಜುನನಿಗೆ ಏನ್ ಹೇಳ್ತಾನೆ? ಇವಾಗ ನಿನಗೆ ನಾನು ಹೇಳಿದ್ದು ನನಗೆ ಇಷ್ಟ ಆದ್ರೆ ನೀನು ಮಾಡು ಅಂತ ಹೇಳ್ತಾರೆ ಅಲ್ವಾ? ಯಥಾವಿಷಸಿ ತಥಾ ಕುರು. ಸೊ ಭಗವಂತ ನಮ್ಗೆ ಎಲ್ಲರೂ ಕೂಡ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಸೊ ನಾವು ಭಗವಂತನ ಕೃಷ್ಣ ಭಕ್ತಿಯನ್ನ ಮಾಡಿಬಿಟ್ಟು ಈ ಜನ್ಮ ಮೃತ್ಯು ಜರಾವ್ಯಾಧಿ ಎಲ್ಲ ದುಃಖಗಳಿಂದ ಪಾರಾಗಿ ಆ ಭಗವಂತ ನಿತ್ಯ ಧಾಮವಾದ ವೈಕುಂಠದಲ್ಲಿ ನಾವು ಹೋಗ್ಬೋದು ಅಲ್ವಾ? ಮತ್ತೆ ನಮಗೆ ಬೇಡ ಅಂದ್ರೆ ನಾವು ಎಲ್ಲಾ ತರದ ಪಾಪವನ್ನ ಮಾಡಿ ನರಕಲೋಕಗಳಲ್ಲಿ ಕೂಡ ಬೀಳಬಹುದು. ಭಗವಂತ ನಮಗೆ ಎಲ್ಲ ತರದ ಒಂದು ಸ್ವಾತಂತ್ರ್ಯವನ್ನ ನೀಡಿದ್ದಾನೆ. ಆದ್ರೆ ನಾವು ನಮ್ಮ ಬುದ್ಧಿಶಕ್ತಿಯನ್ನ ಸದುಪಯೋಗ ಪಡಿಸ್ಕೋಬೇಕು. ಸದುಪಯೋಗ ಪಡಿಸ್ಕೊಂಡು ನಾವು ಇದೇ ಜನ್ಮದಲ್ಲಿ ನಾವು ಭಗವಂತನ ಒಂದು ಪ್ರಾಪ್ತಿಯನ್ನ ಮಾಡ್ಕೋಬೇಕು. ಸೊ ಮನುಷ್ಯ ಶರೀರದ ಒಂದು ಗೋಲ್ ಅಥವಾ ಏಮ್ ಏನಪ್ಪಾ ಅಂದ್ರೆ ಅದು ಮರಳಿ ಭಗವಂತನ ಧಾಮಕ್ಕೆ ಹೋಗುವುದು. ನಾವು ನೋಡ್ಬೋದು ಈ ಜಗತ್ತಿನಲ್ಲಿ ಯಾವುದೇ ಡಾಕ್ಟರ್ ಮರಣವನ್ನು ತಡೆಯಕ್ಕಾಗುತ್ತಾ? ಇಲ್ಲ. ವೃದ್ಧಾಪ್ಯವನ್ನು ತಡೆಯಕ್ಕಾಗುತ್ತಾ? ಇಲ್ಲ. ರೋಗಗಳನ್ನು ತಡೆಯಕ್ಕಾಗುತ್ತಾ? ಇಲ್ಲ. ಸೊ ಆದ್ರೆ ಕೇವಲ ಓನ್ಲಿ ಅಂಡ್ ಓನ್ಲಿ ನಾವು ಕೃಷ್ಣ ಭಕ್ತಿಯನ್ನ ಮಾಡಿದಾಗ ಇದೆಲ್ಲರಿಂದ ನಾವು ಪಾರಾಗಬಹುದು. ಮನಸ್ಸಿ ಫನಿಚುಷ್ಟೇ ಲಬ್ಧ ಪಾದೋಸ್ಮಿ ದುಷ್ಟೇ ತಿಮಿರ ಗಹನ ಗೂಪೆ ಹಂತ ಸಂಸಾರ ರೂಪೇ ಅಜಿತ ನಿಖಿಲ ರಕ್ಷಾಂ ಹೇತು ಉದ್ಧಾರ ದಕ್ಷಾಂ ಉಪನಯಮಂ ಹಸ್ತೆ ಭಕ್ತಿ ರಜ್ಜುಂ ನಮಸ್ತೆ. ರೂಪ ಗೋಸ್ವಾಮಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ ಮನಸ್ಸಿ ಫನಿಚುಷ್ಟೇ ಲಬ್ಧ ಪಾದೋಸ್ಮಿ ದುಷ್ಟೇ ತಿಮಿರ ಗಹನ ಗೂಪೆ ಹಂತ ಸಂಸಾರ ರೂಪೆ. ಸೊ ಇದು ಸಂಸಾರ ಹೇಗಿದೆ ಅಂದ್ರೆ ಒಂದು ಆಳವಾದಂತಹ ಬಾವಿ, ತುಂಬಾ ಒಂದು ಕತ್ತಲೆಯಾಗಿರೋ ಒಂದು ಆಳವಾದಂತಹ ಒಂದು ಬಾವಿ ಈ ಒಂದು ಸಂಸಾರ. ಇಂತಹ ಒಂದು ಸಂಸಾರದಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು? ಸೊ ಭಗವಂತ ಬಾವಿ ಮೇಲುಗಡೆ ಒಂದು ದಾರವನ್ನ ಬಿಟ್ಟೆ. ಆ ದಾರ ಯಾವುದು? ಭಕ್ತಿಯ ಒಂದು ದಾರ. ಸೊ ನಾವು ಬುದ್ಧಿವಂತರಾದ ನಾವೇನ್ ಮಾಡ್ಬೇಕು? ಆ ಭಕ್ತಿಯ ಒಂದು ದಾರವನ್ನು ಹಿಡಿದುಬಿಟ್ಟು ನಾವು ಆ ಒಂದು ಬಾವಿಯಿಂದ ಕತ್ತಲೆ ಆದಂತ ಒಂದು ಸಂಸಾರ ಕೂಪ ಬಾವಿಯಿಂದ ನಾವು ಹೊರಗಡೆ ಬರಬೇಕು. ಅದು ಮನುಷ್ಯ ಜೀವನದ ಒಂದು ನಿಜವಾದ ಗುರಿ. ಸೊ ನೆಕ್ಸ್ಟ್ ಭಗವಂತ ಹೇಳ್ತಾರೆ, ಅಂದರೆ ಅವನು ಒಂದು ಭೌತಿಕ ಶರೀರದೊಳಗೆ ಸ್ಥಾನವನ್ನು ಪಡೆಯುತ್ತಾನೆ ಎಂದರ್ಥ. ಉನ್ನತ ಸ್ಥಾನವೊಂದನ್ನು ಪಡೆಯಲು ಹೋಗಿ ಜೀವಿಯು ಜನನ ಮರಣಗಳ ಅವತಾರಕ್ಕೆ ಸಿಲುಕುತ್ತಾನೆ. ಅವನು ಮನುಷ್ಯ, ದೇವತೆ, ಬೆಕ್ಕು, ನಾಯಿ, ಮರ ಮೊದಲಾದ ತನ್ನ ಸ್ಥಾನವನ್ನು ಆರಿಸಿಕೊಳ್ಳುತ್ತಾನೆ. ಹೀಗೆ ಜೀವಿಯು 84 ಲಕ್ಷ ಯೋನಿಗಳಲ್ಲಿ ಒಂದು ಬಗೆಯ ದೇಹವನ್ನು ಆರಿಸಿಕೊಂಡು ನಾನಾ ಬಗೆಯ ಐಹಿಕ ಸುಖವನ್ನು ಅನುಭವಿಸಲು ಪ್ರಯತ್ನಿಸುತ್ತಾನೆ. ನಾವು ನೋಡ್ಬೋದು. ಸೊ ಆ ಜೀವಿ ಏನಾಗುತ್ತೆ? ಬೇರೆ ಬೇರೆ ಆದಂತಹ ಒಂದು ಶರೀರಗಳನ್ನು ತಗೊಂತಾನೆ. ಒಟ್ಟು 84 ಲಕ್ಷ ತರಹದ ಒಂದು ಯೋನಿಗಳು ಅಂದ್ರೆ ಸ್ಪೀಸಿಸ್ ಇದೆ. ಈಗ ಹಸುವುದು ಒಂದು ಸ್ಪೀಸಿ ಆಯ್ತು, ನಾಯಿ ಒಂದು ಸ್ಪೀಸಿ ಆಯ್ತು, ಬೆಕ್ಕು ಒಂದು ತರ ಆಯ್ತು. ಈಗ ಎಷ್ಟಿದೆ? ಒಟ್ಟು 84 ಲಕ್ಷ. ಸೊ ಆ ಜೀವಿ ಏನಾಗುತ್ತೆ? ಯಾವಾಗ ಭೌತಿಕ ಆಧ್ಯಾತ್ಮಿಕ ಜಗತ್ತಿಂದ ವೈಕುಂಠದಿಂದ ಕೆಳಗಡೆ ಬರ್ತಾನೆ, ಐಹಿಕ ಜಗತ್ತಿಗೆ ಬೀಳ್ತಾನೆ, ಅವಾಗ 84 ಲಕ್ಷ ತರಹದ ಒಂದು ಬೇರೆ ಬೇರೆ ಒಂದು ಯೋನಿಗಳಲ್ಲಿ ಅವನು ಸಿಲುಕೊಂತಾನೆ. ಮತ್ತೆ ಸುಖವನ್ನ ಅನುಭವಿಸಲು ಪ್ರಯತ್ನಿಸುತ್ತಾನೆ. ಆದ್ರೆ ಅವನಿಗೆ ನಿಜವಾದಂತ ಒಂದು ಸುಖ ಸಿಗೋದಿಲ್ಲ. ಪರಮಾತ್ಮನಾದ ಜೀವಿಯು ಈ ರೀತಿ ಮಾಡುವುದನ್ನು ಇಷ್ಟಪಡುವುದಿಲ್ಲ. ಸೊ ಭಗವಂತ ಕೃಷ್ಣ ನಾವು ನೋಡಿದ್ವಿ ಮಂಗಲಾಚರಣದಲ್ಲಿ ಏನ್ ಹೇಳಿದ್ವಿ? ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ. ಕೃಷ್ಣ ಹೇಳಿದ್ದಾನೆ ಕರುಣೆಯ ಒಂದು ಸಾಗರ, ಕರುಣಾ ಸಿಂಧು. ಸೊ ಕೃಷ್ಣನಿಗೆ ಇಷ್ಟ ಆಗುತ್ತಾ ಈಗ ನಾವು ದುಃಖವನ್ನ ಪಡೆಯೋದು? ನಮಗೆ ಆಗಲಿ. ಸೊ ಯಾರೋ ಒಬ್ಬ ವ್ಯಕ್ತಿ ತುಂಬಾ ಕಷ್ಟವನ್ನ ಪಡ್ತಾ ಇದ್ದಾನೆ, ನಮಗೆ ಇಷ್ಟ ಆಗುತ್ತಾ? ಆಗುದಿಲ್ಲ. ಸೊ ಭಗವಂತ ಹೇಳಿದ್ದಾನೆ ನಮ್ಮ ಒಂದು ನಿಜವಾದಂತಹ ಒಂದು ತಂದೆ ಆಗಿದೆ. ಹಾಗೆ ಕೃಷ್ಣನಿಗೆ ಇಷ್ಟ ಆಗುತ್ತಾ?
ಕೃಷ್ಣನಿಗೆ ಇದು ಇಷ್ಟಪಡುವುದಿಲ್ಲ. ಆದ್ದರಿಂದ ಭಗವಂತನಿಗೆ ಶರಣಾಗಬೇಕೆಂದು ಅವನಿಗೆ ಪರಮಾತ್ಮನು ಉಪದೇಶಿಸ್ತಾನೆ. ಅದಕ್ಕೋಸ್ಕರ ಭಗವಂತ ಏನ್ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ನೀವು ನನ್ನ ಭಕ್ತಿಯನ್ನ ಮಾಡಿ, ನನಗೆ ಶರಣಾಗತರಾಗಿ, ನನ್ನ ನಾಮವನ್ನ ಹರಿನಾಮವನ್ನ ತಗೊಳ್ಳಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಕಲಿಯುಗದಲ್ಲಿ ಹರಿನಾಮದ ಮುಖಾಂತರ ನಾವು ಅತ್ಯಂತ ಸುಲಭವಾಗಿ ನಾವು ಭಗವಂತನ ಒಂದು ಪ್ರಾಪ್ತಿಯನ್ನು ನಾವು ಮಾಡಬಹುದು. ಪರಮ ಪ್ರಭು ಪ್ರತಿಯೊಬ್ಬರ ಪರಮ ಮಿತ್ರ. ಸೊ ಕೃಷ್ಣ ಏನಿದ್ದಾನೆ, ಪ್ರತಿಯೊಂದು ಜೀವಿಯ ಒಂದು ಆಪ್ತ ಮಿತ್ರವಾಗಿದ್ದಾನೆ. ಆದರೆ ವ್ಯಕ್ತಿಯು ಸಂತೋಷ ಪಡಲು ತನ್ನದೇ ಯೋಜನೆಗಳನ್ನು ಹಾಕಿಕೊಂಡು ತಾನೇ ಪ್ರಕೃತಿಯ ತ್ರಿಗುಣಗಳಿಗೆ ಸಿಲುಕಿಕೊಂಡರೆ ಯಾರು ಪರಮ ಮಿತ್ರನ ಉಪದೇಶಗಳ ಲಾಭವನ್ನ ಪಡೆಯಲಾರರು. ನೋಡಿ, ಭಗವಂತ ನಮಗೆ ಆಪ್ತ ಮಿತ್ರ. ಅದಕ್ಕೋಸ್ಕರ ನಮಗೆ ಏನ್ ಮಾಡ್ತಿದ್ದಾನೆ, ಎಷ್ಟೊಂದು ಆಪರ್ಚುನಿಟಿಗಳನ್ನು ಕೊಡ್ತಾ ಇದ್ದಾನೆ. ಬೇರೆ ಬೇರೆದಂತ ನಮಗೆ ಹರಿನಾಮವನ್ನು ಕೊಡ್ತಾ ಇದ್ದಾನೆ, ಭಗವದ್ಗೀತೆ ಭಾಗವತವನ್ನು ಕೊಡ್ತಾ ಇದ್ದಾನೆ. ಇಷ್ಟು ಸುಂದರವಾದಂತ ಒಂದು ವಿಗ್ರಹಕ್ಕಾಗಿ ನಮಗೆ ದರ್ಶನವನ್ನು ನೀಡ್ತಾ ಇದ್ದಾನೆ, ನಮಗೆ ಭಕ್ತರ ಸಂಘವನ್ನು ನೀಡಿದ್ದಾನೆ, ಸುಂದರವಾದಂತಹ ಒಂದು ದೇವಸ್ಥಾನವನ್ನು ನೀಡಿದ್ದಾನೆ. ಮತ್ತೆ ಭಗವಂತ ನಮಗೆ ನಮ್ಮ ಶರೀರವನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ನಮಗೆ ಎಲ್ಲಾ ತರಹದ ಒಂದು ಆಹಾರವನ್ನು ನೀಡಿ ಎಲ್ಲದೂ ಕೂಡ ನಮಗೆ ಕೊಡ್ತಾ ಇದ್ದಾನೆ. ಆದ್ರೆ ನಾವೇನ್ ಮಾಡ್ತಿದ್ದೇವೆ, ನಾವು ಬೇಡ, ಈ ನನಗೆ ಬೇಡ ಅಂತ ನಾವೇನ್ ಮಾಡ್ತಿದ್ದೇವೆ, ಮತ್ತೆ ಈ ಒಂದು ಪ್ರಕೃತಿಯ ಒಂದು ತ್ರಿಗುಣಕ್ಕೆ ನಾವು ಸಿಲುಕಿಕೊಳ್ತಾ ಇದ್ದೇವೆ. ಮತ್ತೆ ಆ ಭಗವಂತನ ಉಪದೇಶಗಳ ಒಂದು ಲಾಭವನ್ನು ನಾವು ಪಡಿತಿಲ್ಲ. ಅದನ್ನ ಭಗವಂತ ಹೇಳ್ತಾ ಇದ್ದಾರೆ. ಸೃಷ್ಟಿ ವ್ಯವಸ್ಥೆಯಲ್ಲಿ ಜೀವಿಗಳು ಪೂರ್ವ ಕರ್ಮಾನುಸಾರ ನಾನಾ ಬಗೆಯ ದೇಹಾಕೃತಿಗಳನ್ನು ಪಡೆಯುತ್ತಾರೆ. ಸೊ ನಮ್ಮ ಒಂದು ಹಿಂದಿನ ಜನ್ಮ ಕರ್ಮಾನುಸಾರ ನಾವು ಬೇರೆ ಬೇರೆದಾದಂತಹ ಒಂದು ಶರೀರವನ್ನು ಪಡ್ಕೊಂತ ಇದ್ದೇವೆ. ಅಂದರೆ ಎಲ್ಲಾ ಬಗೆಯ ಜೀವಜಾತಿಗಳನ್ನು ಏಕಕಾಲದಲ್ಲಿ ಸೃಷ್ಟಿಸಲಾಗಿದೆ ಎಂದರ್ಥ. ಸೃಷ್ಟಿಯ ಆದಿಯಿಂದ ಯಾವ ಮನುಷ್ಯ ಜೀವಿಯೂ ಇರಲಿಲ್ಲ. ಮನುಷ್ಯರು ಅನೇಕ ವರ್ಷಗಳಾದ ಮೇಲೆ ವಿಕಾಸಗೊಂಡರು ಎಂಬ ಡಾರ್ವಿನ್ನರ ಸಿದ್ಧಾಂತವು ಕೇವಲ ಅಸಂಬದ್ಧವಾದ ಸಿದ್ಧಾಂತ. ಸೊ ಡಾರ್ವಿನ್ ಏನ್ ಹೇಳ್ತಾ ಇದ್ದಾರೆ, ಡಾರ್ವಿನ್ ಎವಲ್ಯೂಷನ್ ಹೇಳ್ತಾ ಇದ್ದಾರಲ್ಲ, ಮೊದಲು ನಾವು ಮಂಗನಿಂದ ಮಾನವರಾದ್ವಿ ಅಂತ ಹೇಳ್ತಾ ಇದ್ದಾರೆ. ಸೊ ಮಂಗನಿಂದ ಆಮೇಲೆ ಚಿಂಪಾಂಜಿ ಆದ್ವಿ, ಆಮೇಲೆ ಗೊರಿಲ್ಲಾ, ಒರಾಂಗುಟನ್. ಆದ್ರೆ ನಾವು ನೋಡ್ಬೋದು ಇದು ಏನಿದು ಕಂಪ್ಲೀಟ್ಲಿ ಸುಳ್ಳು. ಸೊ ನಾವು ಮಂಗನಿಂದ ಮಾನವ ಆದ್ವಿ ಅಂದ್ರೆ ಇವಾಗ ಯಾವ ಮಂಗನ ಇರಬಾರ್ದಿತ್ತು, ಕರೆಕ್ಟಾ? ಮಂಗನಿಂದ ಮಾನವ. ಆದ್ರೆ ಯಾಕೆ ಇನ್ನು ಮಂಗಗಳು ಇದ್ದಾವೆ, ಚಿಂಪಾಂಜಿ ಇದೆ, ಎಲ್ಲಾ ತರಹದ ಒಂದು ಜೀವರಾಶಿಗಳು ಇದೆ. ಸೊ ಇದು ಅಸತ್ಯ. ಬ್ರಹ್ಮಾಂಡದಲ್ಲಿನ ಮೊದಲ ಜೀವಿ ಬ್ರಹ್ಮದೇವನೆಂಬುದು ನಮಗೆ ವೈದಿಕ ಸಾಹಿತ್ಯದಿಂದ ತಿಳಿದು ಬರುತ್ತದೆ. ಬ್ರಹ್ಮದೇವನು ಪರಮ ಮೇಧಾವಿ ವ್ಯಕ್ತಿತ್ವ. ಆದ್ದರಿಂದ ಅವನು ಈ ಭೌತಿಕ ಜಗತ್ತಿನಲ್ಲಿರುವ ಸಕಲ ವೈವಿಧ್ಯಗಳನ್ನು ಸೃಷ್ಟಿಸಿದನು. ಸೊ ಈ ಬ್ರಹ್ಮಾಂಡದ ಮೊದಲ ಜೀವಿ ನಾವು ನೋಡಬಹುದು. ಅವನ ಚಾರ್ಟ್ ಅಲ್ಲಿ ಮಹಾವಿಷ್ಣು ಒಂದು ಗರ್ಭದಕ್ಷ ವಿಷ್ಣು ನಾಭಿಯಿಂದ ಬರೋದು ಫಸ್ಟ್ ಯಾರು? ಬ್ರಹ್ಮದೇವರು. ಸೊ ಬ್ರಹ್ಮದೇವರಿಗೆ ಭಗವಂತ ಎಲ್ಲಾ ತರಹದ ಒಂದು ಶಕ್ತಿಯನ್ನ ಕೊಡ್ತಾನೆ, ಇಂಗ್ರೀಡಿಯೆಂಟ್ಸ್ ನ ಕೊಡ್ತಾನೆ ಅಲ್ವಾ? ಸೊ ಆ ಒಂದು ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಬ್ರಹ್ಮದೇವರು ಏನ್ ಮಾಡ್ತಾರೆ, 14 ಲೋಕಗಳನ್ನ ಮಾಡ್ತಾರೆ. ಮುಂದಿನ ಶ್ಲೋಕದಲ್ಲಿ ಇನ್ನೂ ಚೆನ್ನಾಗಿ ಹೇಳ್ತಾನೆ ಭಗವಂತ. ನೋಡಿ, ಪ್ರಿಯ ಸನ್ಮಿತ್ರನೇ, ನೀನು ನಾನು ಇಬ್ಬರು 2 ಹಂಸಗಳಂತೆಯೇ ಇದ್ದೇವೆ. ನಾವಿಬ್ಬರು ಮಾನಸ ಸರೋವರದಂತೆಯೇ ಇರುವ ಒಂದೇ ಹೃದಯದಲ್ಲಿ ವಾಸಿಸುತ್ತೇವೆ. ಸೊ ಭಗವಂತ ಹೇಳ್ತಾ ಇದ್ದಾನೆ, ನಾನು ನೀನು ಇಬ್ರು ತುಂಬಾವಾದಂತಹ ಒಂದು ಘನಿಷ್ಠವಾದಂತಹ ಮಿತ್ರರು. ನಾವಿಬ್ಬರು 2 ಹಂಸಗಳ ತರ ಇದ್ದೇವೆ. ನಾವಿಬ್ಬರು ಕೂಡ ಒಂದೇ ಸರೋವರದಲ್ಲಿರೋ ಒಂದೇ ಹೃದಯದಲ್ಲಿ ವಾಸಿಸುತ್ತೇವೆ. ಸೊ ಇಲ್ಲಿ ಭಗವಂತ ಹೇಳ್ತಾನೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಃ ಸ್ಮೃತಿನಾನಮಾಭೋಹನಂ ಚ ವೇದೇಸ್ಯ ಸರ್ವೈರಹಮೇವ ವಿದ್ಯೋ ವೇದಾಂತ ಕೃತ್ವೇನ ವಿದೇವ ಚಾಹಂ. ಭಗವಂತ ಏನ್ ಹೇಳ್ತಾರೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ, ಎಲ್ಲರ ಹೃದಯಗಳಲ್ಲಿ ನಾನು ಇದ್ದೇನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಃ ಸ್ಮೃತಿ ಜ್ಞಾನ ಮಾಪೋಹನಂ ಚ, ನನ್ನಿಂದನೇ ನಿಮಗೆ ಸ್ಮೃತಿ ಮತ್ತೆ ಅಸ್ಮೃತಿ ಆಗೋದು. ಮತ್ತೆ ಎಲ್ಲಾ ವೇದಗಳಲ್ಲಿ ತಿಳ್ಕೊಳ್ಳೋ ಒಂದು ವ್ಯಕ್ತಿ ಯಾರು, ಅದು ನಾನೇ ಆಗಿದ್ದೇನೆ. ಜೀವಿಯ ಮತ್ತು ಭಗವಂತನ ಮೂಲ ಧಾಮವೆಂದು
ಧಾಮವೆಂದರೆ ಆಧ್ಯಾತ್ಮಿಕ ಜಗತ್ತು. ನೋಡಿ, ಸೊ ನಾವು ಎಲ್ಲಿದ್ವಿ ಮುಂಚೆ? ಹಾಗಾದ್ರೆ ಆಧ್ಯಾತ್ಮಿಕ ಜಗತ್ತು. ಜೀವಿಯ ಮತ್ತು ಭಗವಂತನ ಮೂಲ ಧಾಮವೆಂದರೆ ಅದು ಯಾವುದು? ಆಧ್ಯಾತ್ಮಿಕ ಜಗತ್ತು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಗವಂತನು ಜೀವಿಗಳು ಒಟ್ಟಿಗೆ ಶಾಂತಿ ಸಮಾಧಾನಗಳಿಂದ ಇರುತ್ತಾರೆ. ಸೊ ನಾವು ಮೊದಲಿಗೆ ಎಲ್ಲಿದ್ವಿ? ಆಧ್ಯಾತ್ಮಿಕ ಲೋಕದ ಹೇಗಿದ್ವಿ? ಭಗವಂತನ ಜೊತೆಗೆ ಶಾಂತಿ ಮತ್ತೆ ಸಮಾಧಾನದಲ್ಲಿ ಇದ್ವಿ. ನೆಕ್ಸ್ಟ್ ಏನಾಯ್ತು? ಜೀವಿಯು ಭಗವಂತನ ಸೇವೆಯಲ್ಲೇ ತೊಡಗಿರುವುದರಿಂದ ಅವರಿಬ್ಬರು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪರಮಾನಂದಮಯವಾದ ಜೀವನವನ್ನು ಹಂಚಿಕೊಳ್ಳುತ್ತಾರೆ. ಸೊ ನಾವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಏನ್ ಮಾಡ್ತಿದ್ದೇವೆ? ಭಗವಂತನ ಒಂದು ಸೇವೆಯಲ್ಲಿ ನಾವು ತೊಡಗಿದ್ವಿ. ಸೊ ಅವಾಗ ಭಗವಂತನ ಒಂದು ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿದ ಕಾರಣದಿಂದ ನಾವು ಹೇಗಿದ್ವಿ? ಪರಮಾನಂದಮಯವಾದ ಜೀವನವನ್ನು ಹಂಚಿಕೊಳ್ಳುತ್ತಾರೆ. ನೋಡಿ, ಸೊ ನಾವು ಯಾವಾಗ ಭಗವಂತ ಕೃಷ್ಣನ ಸೇವೆಯಲ್ಲಿ ಇರ್ತೇವೆ ಆವಾಗ ನಾವು ಪರಮಾನಂದವಾದಂತಹ ಒಂದು ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇರ್ತೇವೆ. ಯಾಕಂದ್ರೆ ಭಗವಂತನ ಸ್ವರೂಪ ಏನು? ಸಚ್ಚಿತ್ ಆನಂದ. ಹಾಗಾದ್ರೆ ನಾವು ಭಗವಂತನ ಜೊತೆಗೆ ಯಾವಾಗ ಸೇವೆಯನ್ನ ಮಾಡ್ತೇವೆ, ಭಗವಂತನ ಜೊತೆಗೆ ಇರ್ತೇವೆ, ಆಗ ನ್ಯಾಚುರಲ್ ಆಗಿ ಏನಾಗ್ತೇವೆ? ನಾವು ಆನಂದಮಯವಾಗಿ ಇರ್ತೇವೆ. ಅವಾಗ ಏನಾಗುತ್ತೆ ನೋಡಿ ನೆಕ್ಸ್ಟ್. ಆದರೆ ಜೀವಿಯು ತಾನೇ ಸುಖ ಪಡ ಬಯಸಿದರೆ ಆಗ ಅವನು ಭೌತಿಕ ಜಗತ್ತಿಗೆ ಬೀಳುತ್ತಾನೆ. ನೋಡಿ, ಯಾವಾಗ ಬೀಳ್ತಾನೆ? ನಾನು ಭಗವಂತನ ಸೇವೆಯನ್ನ ಮಾಡುವುದಿಲ್ಲ, ಬಟ್ ನಾನೇ ಭಗವಂತನಿಂದ ದೂರವಾಗಿ ಸುಖವನ್ನು ಪಡೆಯೋದಕ್ಕೆ ನಾನು ಪ್ರಯತ್ನಿಸ್ತೇನೆ. ಆವಾಗ ಏನಾಗುತ್ತೆ? ಅವನು ಭೌತಿಕ ಜಗತ್ತಿಗೆ ಬೀಳುತ್ತಾನೆ. ಅವನು ಭೌತಿಕ ಜಗತ್ತಿನಲ್ಲಿ ಇದ್ದರೂ ಕೂಡ ಭಗವಂತನ ಅವನ ಜೊತೆಯಲ್ಲಿ ಪರಮಾತ್ಮನಾಗಿ ಅವನ ಆತ್ಮೀಯ ಗೆಳೆಯನಾಗಿ ಇರುತ್ತಾನೆ. ನೋಡಿ, ಭಗವಂತ ನಮಗೆ ಎಷ್ಟೊಂದೆಲ್ಲ ಅನುಕೂಲ ಮಾಡಿಕೊಡ್ತಾನೆ, ಎಲ್ಲೋ ಮಾಡ್ಕೊಟ್ಟಿದ್ದಾನೆ. ಆದ್ರೂ ಕೂಡ ನಾವೇನ್ ಮಾಡ್ತೇವೆ? ನನಗೆ ಭಗವಂತ ನೀನ್ ಬೇಡ, ಸೊ ನಾನು ಭೌತಿಕ ಜಗತ್ತಿನಲ್ಲಿ ನಿನ್ನಿಂದ ದೂರವಾಗಿ ನಾನು ಇರಲು ಇಚ್ಛೆ ಪಡ್ತೇನೆ ಅಂತ ನಾವು ಭಗವಂತನ ಬಿಟ್ಟು ಬಂದರೂ ಕೂಡ ಭಗವಂತನ ಬಿಡ್ತಾನ? ಬಿಡೋದಿಲ್ಲ. ಭಗವಂತ ನಾವು ಎಷ್ಟೋ ಜೀವಿ ಹಂದಿ, ಈಗ ನಾವು ಮನುಷ್ಯರಾಗಿ ಒಂದು ಶರೀರವನ್ನು ಪಡೆದಿದ್ದೇವೆ ಅಂದ್ರೆ ಶಾಸ್ತ್ರ ಹೇಳುತ್ತೆ ಎಲ್ಲಾ ತರಹದ ಶರೀರದಲ್ಲಿ ಪಾಸ್ ಆದ್ಮೇಲೆ ಕೊನೆಯದಾಗಿ ಮನುಷ್ಯ ಶರೀರ ಸಿಗುತ್ತೆ. ಈಗ ನಾವು ಮನುಷ್ಯರಾಗಿದ್ದೇವೆ ಅಂದ್ರೆ ನಾವು ಹಿಂದಿನ ಜೊತೆ ನಾಯಿ ಆಗಿದ್ವಿ, ಬೆಕ್ಕು ಆಗಿದ್ವಿ, ಹಂದಿ ಆಗಿದ್ವಿ, ಎಲ್ಲಾ ತರಹದ ಒಂದು ದೇಹವನ್ನ ಪಡೆದುಕೊಂಡಿದ್ದೇವೆ. ಈಗ ನಮಗೆ ಅಲ್ಟಿಮೇಟ್ಲಿ ನಮಗೆ ಮನುಷ್ಯ ಶರೀರ ಸಿಕ್ಕಿದೆ. ಸೊ ಭಗವಂತ ನಾವು ಯಾವುದೇ ಶರೀರದಲ್ಲಿದ್ರೂ ಕೂಡ ನಮಗೆ ಭಗವಂತ ಬಿಡೋದಿಲ್ಲ. ನೋಡಿ, ಭಗವಂತ ಎಷ್ಟೊಂದು ಕೃಪಾಮಯವಾಗಿ ಆಗಿದ್ದಾನೆ. ಅವನ ಆತ್ಮೀಯ ಗೆಳೆಯನಾಗಿ ಇರುತ್ತಾನೆ. ಜೀವಿಗೆ ತನ್ನ ವಿಸ್ಮೃತಿಯಿಂದ ಪರಮಾತ್ಮನಾಗಿ ತನ್ನೊಂದಿಗೆ ಇದ್ದಾನೆಂಬುದು ತಿಳಿಯದು. ಸೊ ನಮಗೆ ಗೊತ್ತಾಗ್ತಿಲ್ಲ ಏನೋ ಭಗವಂತ ನಮಗೆ ಎಷ್ಟೊಂದು ಕೃಪೆ ಮಾಡ್ತಾ ಇದ್ದಾನೆ, ನಮ್ಮ ಜೊತೆಗೆ ಇದ್ದಾನೆ ಅಂತ ಹೇಳ್ಬಿಟ್ಟು. ಈ ರೀತಿಯಲ್ಲಿ ಜೀವಿಯು ಪ್ರತಿಯೊಂದು ಕಲ್ಪದಲ್ಲಿಯೂ ಬದ್ಧನಾಗಿಯೇ ಉಳಿಯುತ್ತಾನೆ. ನಾವು ಎಲ್ಲಿ ತನಕ ನಾವು ಕೃಷ್ಣನ ಭಕ್ತಿಯನ್ನ ಮಾಡೋದಿಲ್ಲ, ಭಗವಂತನ ಶರಣಾಗೋದಿಲ್ಲ, ಅಲ್ಲಿ ತನಕ ನಾವು ಏನಾಗ್ತೇವೆ? ಎಷ್ಟೋ ಕಲ್ಪ. ಒಂದು ಕಲ್ಪ ಅಂದ್ರೆ ಏನು? ಬ್ರಹ್ಮದೇವರದ ಒಂದು ದಿನ ಮತ್ತೆ ಒಂದು ಹಗಲು ಎರಡು ಸೇರಿ ಒಂದು ಕಲ್ಪ ಆಗುತ್ತೆ. ಸೊ ಒಂದು ಕಲ್ಪದಲ್ಲಿ 1000 ಮಹಾಯುಗಗಳು ಬರುತ್ತೆ. ಒಂದು ಮಹಾಯುಗದಲ್ಲಿ 4 ಯುಗಗಳು: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಸತ್ಯಯುಗ ಕಲಿಯುಗದ ಎಷ್ಟು ಒಟ್ಟು ಸ್ಪ್ಯಾನ್? 4,32,000 ಅಲ್ವಾ? ದ್ವಾಪರ ಯುಗ ಅದರದ ಡಬಲ್ 8,64,000. ತ್ರೇತಾಯುಗ ಕಲಿಯುಗದ ಒಂದು ಟ್ರಿಪಲ್ ಅಂದ್ರೆ ಎಷ್ಟಾಗುತ್ತೆ? 12 ಲಕ್ಷ ಸಮಥಿಂಗ್ ಬರುತ್ತೆ. ಮತ್ತೆ ಸತ್ಯಯುಗ ಅದಕ್ಕಿಂತ ಕಲಿಯುಗದ 4 ಪಟ್ಟು ನಿಯರ್ಲಿ 17 ಲಕ್ಷ ಇರುತ್ತೆ. ಇದು ಒಂದು ಮಹಾಯುಗ. ಇದೇ ತರ 1,000 ಮಹಾಯುಗ ಅಂದ್ರೆ ಬ್ರಹ್ಮನ ಒಂದು ದಿನ ಅಂದ್ರೆ ಒಂದು ಕಲ್ಪ. ಈ ತರ ಎಷ್ಟೊಂದು ಕಲ್ಪ ಆದ್ರೂ ಕೂಡ ಭಗವಂತನ ಒಂದು ಸೇವೆಗೆ ನಾವು ಬರ್ತಾ ಇಲ್ಲ, ಭಗವಂತನ ಒಂದು ಕೃಷ್ಣ ಭಕ್ತಿಗೆ ನಾವು ಬರ್ತಾ ಇಲ್ಲ. ಸೊ ಈ ರೀತಿ ನಾವೇನಾಗ್ತೇವೆ? ಪ್ರತಿಯೊಂದು ಕಲ್ಪದಲ್ಲಿ ನಾವು ಬದ್ಧರಾಗಿ ಉಳಿತಾ ಇದ್ದೇವೆ. ಭಗವಂತನ ಮಿತ್ರನಂತೆ ಜೀವಿಯನ್ನು ಹಿಂಬಾಲಿಸಿದರೂ ಜೀವಿಯು ವಿಸ್ಮೃತಿಶೀಲ ಐಹಿಕ ಜೀವನದಿಂದಾಗಿ ಭಗವಂತನನ್ನು ಗುರುತಿಸಲಾಗನು. ಸೊ ಭಗವಂತ
ಎಷ್ಟೋ ಅವತಾರವನ್ನ ತಗೊಳ್ತಾರೆ. ಭಕ್ತರಾಗಿ ಏನೋ ಪ್ರಭುಪಾದರಂತಹ ಒಂದು ಮಹಾನ್ ಭಕ್ತರನ್ನ ಕಳಿಸ್ತಾರೆ. ಸೊ ಭಗವದ್ಗೀತೆ, ಶ್ರೀಮದ್ ಭಾಗವತ, ಗುರುಗಳನ್ನ ಕಳಿಸ್ತಾರೆ, ವಿಗ್ರಹಾವತಾರವನ್ನು ತಗೊಳ್ತಾರೆ, ಭಕ್ತರ ವೈಷ್ಣವರನ್ನ ಕಳಿಸ್ತಾರೆ. ಇಷ್ಟೆಲ್ಲದನ್ನು ಕೊಟ್ಟರೆ ನಾವೇನ್ ಮಾಡ್ತಾ ಇದ್ದೇವೆ? ನಾವು ಭಗವಂತನ ಒಂದು ಭಕ್ತಿಗೆ ನಾವು ಬರ್ತಾ ಇಲ್ಲ. ಸೊ ಅದರಿಂದ ನಾವೇನಾಗ್ತಿದ್ದೇವೆ? ವಿಸ್ಮೃತಿಗೊಂಡು ನಾವು ಇವತ್ತು ಐಹಿಕ ಜಗತ್ತಿನಲ್ಲಿ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಗದೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೋ ಪಾಹಿ ಮುರಾರೇ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸೊ ನಾವು ಪುನರಪಿ ಜನನ ಪುನರಪಿ ಮರಣ, ಮತ್ತೆ ಹುಟ್ಟುತ್ತಾ ಇದ್ದೇವೆ, ಸಾಯ್ತಾ ಇದ್ದೇವೆ, ಮತ್ತೆ ಇಹ ಸಂಸಾರೇ ಬಹುದುಸ್ತಾರೆ. ಇವತ್ತು ತುಂಬಾ ಒಂದು ದುಸ್ತರವಾದಂತಹ ಒಂದು ಸಂಸಾರದಲ್ಲಿ ನಾವು ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೇವೆ. ಅದಕ್ಕೆ ಏನ್ ಮಾಡ್ಬೇಕು? ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಶಂಕರಾಚಾರ್ಯ ಹೇಳ್ತಿದ್ದಾರೆ, ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. 3 ಸತಿ ಸ್ಟ್ರೆಸ್ ಮಾಡಿ ಹೇಳ್ತಿದ್ದಾರೆ. ಓ ಜೀವಿ, ಈ ಒಂದು ಭೌತಿಕ ಸಂಸಾರದಲ್ಲಿ ಮತ್ತೆ ಮತ್ತೆ ಜನ್ಮ ಮೃತ್ಯು ತಗೊಂಡು ನೀನು ಸಿಲುಕಿಕೊಂಡು ಒದ್ದಾಡ್ತಾ ಇದೀಯಾ. ಸೊ ನೀನೇನ್ ಮಾಡು? ಭಜ ಗೋವಿಂದಂ. ಗೋವಿಂದನನ್ನ ಭಜನೆ ಮಾಡು, ಗೋವಿಂದನನ್ನ ಭಜನೆ ಮಾಡು. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ. ಸೊ ನಿನ್ನ ಕಾಲ ಈಗ ತುಂಬಾ ಹತ್ರ ಬಂದಿದೆ. ಸೊ ನಮಗೆ ಗೊತ್ತಿಲ್ಲ ನಮ್ಮ ಹತ್ರ ಇನ್ನು ಎಷ್ಟು ಸಮಯ ಇದೆ ಅಂತ ಅಲ್ವಾ. ಸೊ ನಾವು ಈ ಜನ್ಮದಲ್ಲಿ ಎಷ್ಟು ಪಾಪಗಳನ್ನ ಮಾಡಿದ್ದೇವೆ, ಮತ್ತೆ ನಮಗೆ ಈ ಒಂದು ಕೃಷ್ಣ ಭಕ್ತಿ ಮಾಡುವಂತ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ. ಮತ್ತು ಎಷ್ಟು ಜನ್ಮಗಳು ಕಳೆಯುತ್ತೋ, ಮತ್ತೆ ಎಷ್ಟು ಸಾವಿರ ವರ್ಷಗಳು ಬೇಕೋ ನಮಗೆ ಅದು ಗೊತ್ತಿಲ್ಲ. ಆದ್ರಿಂದ ನಾವು ಏನ್ ಮಾಡ್ಬೇಕು? ಸಮಯವನ್ನ ವ್ಯರ್ಥ ಮಾಡಬಾರದು. ನಾವು ಭಗವಂತ ಕೃಷ್ಣ ಭಕ್ತಿಯನ್ನ ಮಾಡಬೇಕು. ಸೊ ಪ್ರಭುಪಾದ ನಮಗೆ ಒಂದು ಫಾರ್ಮುಲಾ ಹೇಳ್ಕೊಟ್ಟಿದ್ದಾರೆ. ಏನದು? ABCDE ಅಂತ ಹೇಳ್ಬಿಟ್ಟು. ಎ ಅಂದ್ರೆ ಏನು? ಅಸೋಸಿಯೇಷನ್, ಅಂದ್ರೆ ಭಕ್ತರ ಒಂದು ಸಂಘವನ್ನ ಮಾಡಬೇಕು. ಬಿ ಅಂದ್ರೆ ಏನು? ಬುಕ್ಸ್ ರೀಡಿಂಗ್. ಸೊ ನಾವು ಭಗವದ್ಗೀತೆ, ಶ್ರೀಮದ್ ಭಾಗವತ ನಾವು ನಿಷ್ಠೆಯಿಂದ ಲಕ್ಷ್ಯವನ್ನು ಕೊಟ್ಟು ನಾವು ಅಧ್ಯಯನವನ್ನ ಮಾಡಬೇಕು. ಮತ್ತೆ ಸಿ ಅಂದ್ರೆ ಏನು? ಚಾಂಟಿಂಗ್. ನಾವು ಭಗವಂತನವನ್ನ ನಾಮವನ್ನ ತಗೋಬೇಕು. ಸೊ ಕಲಿಯುಗದಲ್ಲಿ ಅತ್ಯಂತ ಭಗವಂತನ ಪ್ರಾಪ್ತಿಯನ್ನ ಮಾಡೋದು ಸುಲಭವಾದಂತ ಮಾರ್ಗ ಅಂದ್ರೆ ಅದು ಭಗವಂತನ ಒಂದು ನಾಮ. ಕಲಿಕಾಲೇ ನಾಮ ರೂಪೇ ಕೃಷ್ಣ ಅವತಾರ. ಸೊ ಕಲಿಯುಗದಲ್ಲಿ ಕೃಷ್ಣ ಹೇಗೆ ಅವತಾರ ತಗೊಂಡಿದ್ದಾನೆ? ನಾಮ ರೂಪದಲ್ಲಿ ಅವತಾರವನ್ನ ತಗೊಂಡಿದ್ದಾನೆ. ಡಿ ಅಂದ್ರೆ ಏನು? ಡಯಟ್, ಅಂದ್ರೆ ಭಗವಂತನ ಒಂದು ಪ್ರಸಾದವನ್ನ ನಾವು ಸ್ವೀಕಾರ ಮಾಡಬೇಕು. ಸೊ ನಾವು ಏನೇ ಮನೆಯಲ್ಲಿ ಅಡಿಗೆ ಮಾಡಿದ್ರು ಸೊ ನಾವೇನ್ ಮಾಡ್ಬೇಕು? ಅದನ್ನ ಭಗವಂತ ಕೃಷ್ಣನಿಗೆ ನಾವು ಆಫರ್ ಮಾಡಿದ್ರೆ ಸಾಕು. ಸೊ ಅವಾಗ ಏನಾಗುತ್ತೆ? ಅದು ಪ್ರಸಾದ. ಪ್ರಸಾದ ಅಂದ್ರೆ ಅದರ ಅರ್ಥ ಭಗವಂತನ ಕೃಪೆ.
ಸೊ ನಾವು ನೋಡು, ಕೆಲವೊಬ್ರು ಕೇಳ್ತಾರೆ ನಾವು 24 ಅವರ್ಸ್ ಹೆಂಗೆ ಕೃಷ್ಣ ಭಾವನಾಮೃತದಲ್ಲಿ ಇರ್ಬೋದು ಅಂತ ಹೇಳ್ಬಿಟ್ಟು. ಸೊ ನಾವು ಯಾವಾಗ ಭಗವಂತನ ಪ್ರಸಾದವನ್ನು ತಗೊಳ್ತೇವೆ ಅವಾಗ ಏನಾಗುತ್ತದು ನಮ್ಮ ಹೊಟ್ಟೆಯಲ್ಲೇ ಇರುತ್ತೆ ಅಲ್ವಾ. ಅಂದ್ರೆ ನಮಗೆ ಸದಾ ಭಗವಂತನ ಒಂದು ಕೃಪೆಯಲ್ಲಿ ನಾವು ಇರ್ತೇವೆ. ಮತ್ತೆ ಈ ಅಂದ್ರೆ ಏನು? ಸರ್ವಿಸ್. ಈ ಮೀನ್ಸ್ ಎಂಗೇಜ್ಮೆಂಟ್, ಎಂಗೇಜಿಂಗ್ ಇನ್ ಸರ್ವಿಸ್. ನಾವು ಭಗವಂತನ ಒಂದು ಸೇವೆಯಲ್ಲಿ ನಿರತರಾಗಬೇಕು. ತನು ಮನ ಧನದಿಂದ ನಾವು ಭಗವಂತನ ಸೇವೆಯಲ್ಲಿ ನಾವು ನಿರತರಾಗಬೇಕು. ಇಷ್ಟ ಮಾಡಿದ್ರೆ ಸಾಕು, ನಮ್ಮ ಭಗವಂತನ ಇದೇ ಜನ್ಮದಲ್ಲಿ ನಾವು ಭಗವಂತನ ಆ ಒಂದು ಪ್ರಾಪ್ತಿಯನ್ನು ಮಾಡಿಕೊಂಡು ಎಲ್ಲರೂ ಕೂಡ ಸೊ ನಾವು ಭಗವಂತನ ಧಾಮಕ್ಕೆ ಹೋಗ್ಬಿಟ್ಟು ಸದಾ ಆನಂದಮಯವಾದಂತ ಯಾವುದೇ ಕಷ್ಟ ಇದ್ದಿರುವಂತ ಜೀವನವನ್ನ ಮಾಡಬಹುದು. ಸೊ ಎಲ್ಲರೂ ಹೋಗೋಣ ಭಗವಂತನ ಧಾಮಕ್ಕೆ. ಎಷ್ಟು ಜನಕ್ಕೆ ಭಗವಂತನ ಧಾಮಕ್ಕೆ ಹೋಗ್ಬೇಕು, ಕೃಷ್ಣನ ಪ್ರಾಪ್ತಿಯನ್ನ ಮಾಡ್ಬೇಕು ಅಂತ ಇಷ್ಟ? ಹ್ಯಾಂಡ್ ರೈಸ್ ಮಾಡಿ ಎಲ್ಲರೂ. ಎಲ್ಲರೂ ಕೂಡ ಭಗವಂತನ ಒಂದು ಪ್ರಾಪ್ತಿ ಮಾಡ್ಕೋಬೇಕು, ಕೃಷ್ಣ ಪಡೆಯಬೇಕು ಅಂತ ಇಷ್ಟ ಇದೆ ಅಲ್ವಾ. ಸೊ ನಾವು ನೋಡ್ಬೋದು ಒಂದು ಮಹಾಭಾರತ ಯುದ್ಧದಲ್ಲಿ ಅರ್ಜುನ ದುರ್ಯೋಧನ ಇಬ್ರು ಹೋಗ್ತಾರೆ ಕೃಷ್ಣನ ಹತ್ರ ಅಲ್ವಾ. ಕೃಷ್ಣ ದುರ್ಯೋಧನ ಏನ್ ಕೇಳ್ತಾನೆ? ಕೃಷ್ಣನಿಂದ ನಾರಾಯಣಿ ಸೇನೆಯನ್ನ ಕೇಳ್ತಾನೆ ಅಲ್ವಾ. ಅರ್ಜುನ ಏನ್ ಕೇಳ್ತಾನೆ? ಕೃಷ್ಣನೇ ನೀನೇ ಬೇಕು ಅಂತ ಕೇಳ್ತಾನೆ ಅಲ್ವಾ. ನಾವು ನೋಡ್ಬೋದು ಕೌರವ ಪಕ್ಷದಲ್ಲಿ ಎಂತೆಂತ ಯೋಧರಿದ್ರು, ಕರ್ಣ, ಭೀಷ್ಮ. ಆದ್ರೆ ಭಗವಂತನ ಆದ್ರೆ ಪಾಂಡವರ ಹತ್ರ ಯಾರಿದ್ರು? ಭಗವಂತ ಕೃಷ್ಣ. ಸೊ ಅದಕ್ಕೆ ನಾವು ಆಚಾರ್ಯರು ಏನ್ ಹೇಳ್ತಾರೆ, ವೈಷ್ಣವರು ಏನ್ ಹೇಳ್ತಾರೆ ಅಂದ್ರೆ ನಾವು ಭಗವಂತ ಕೃಷ್ಣನಿಂದ ಕೇಳಬಾರ್ದು, ನಮಗೆ ಕೃಷ್ಣನ ಕೇಳಬೇಕಂತ. ನಾವು ಕೃಷ್ಣನಿಂದ ಕೇಳಬಾರ್ದು, ನಾವು ಸದಾ ಕೃಷ್ಣನ ಕೇಳಬೇಕು. ಕೃಷ್ಣ ನಮ್ ಕಡೆ ಬಂದ್ರೆ ಜೀವನದಲ್ಲಿ ಯಾವುದು ಕೂಡ ಅಸಾಧ್ಯವಿಲ್ಲ. ಸೊ ನಾವು ಇದೇ ಜನ್ಮದಲ್ಲಿ ನಾವು ಭಗವಂತನ ಧಾಮಕ್ಕೆ, ನಿತ್ಯ ಗೋಲೋಕ ವೃಂದಾವನ ಧಾಮಕ್ಕೆ ನಾವು ಹೋಗ್ಬಹುದು. ಜಗದೀಶ ಪ್ರಭುಪಾದ ಕಿ ಜೈ.